ಹಿಂದಿನ ವೀಡಿಯೋದಲ್ಲೇ ನೋಡಿದಿರಾ ಫ್ಯಾಮಿಲಿ ಫುಲ್ಲು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಸೌತ್ ಕಡ ಗಣಪತಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸೊ ಸುಮಾರು ಜನ ಕೇಳ್ತಿರ್ತೀರ ಎಲ್ಲಿ ನಿಮ್ಮ ಅಪ್ಪಾಜಿ, ಗಾಂಧಿಯಲ್ಲಿ ಅಪ್ಪಾಜಿ ಯಾಕೆ ಬರ್ತಾ ಇಲ್ಲ ಅಂತ. ಅವ್ರಿಗೂ ನಮಗೂ ಏನೂ ಆಗಿಲ್ಲ. ಬಟ್ ಅವ್ರುಗಳದ್ದು ಏನು ಅಂತಂದರೆ ಕೆಲವೊಂದಷ್ಟು ಬುದ್ಧಿಗಳು ಸತೀಶ್ಗೆ ಇಷ್ಟ ಆಗ್ತಾಯಿಲ್ಲ. ಬಿಕಾಸ್ ಆಫ್ ನಮ್ಮದೇ ತಿಂದು ನಮ್ಮದೇ ದುಡ್ಡು ಸುಮಾರು ಜನ ಲಾಸ್ ಮಾಡಿ ಅವ್ರ ಹೆಸರೆಲ್ಲ ಹೇಳೋದು ಬೇಡ, ನಮ್ಮ ಬೆನ್ನಿಂದಿಗೆ ಚೂರಿ ಹಾಕಿ ಸತೀಶ್ಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಅವರು ಅಡುಗೆ ಕೆಲಸ ಮಾಡ್ತಾಯಿಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಎಲ್ಲ ಸುಳ್ಳು ಹೇಳಿ, ಸ್ವಂತ ರಿಲೇಟಿವೇ ಅಂದ್ಕೊಳ್ಳಿ, ನಮ್ಮ ಹತ್ರ ಮೋಸ ಮಾಡಿ ನಮ್ಮದೇ ತಿಂದು ಹುಂಡು ಈಗ ಬೇರೆಯವ್ರ ಹತ್ರ ಹೋಗ್ತಾ ಇದ್ದಾರೆ. ಹೋಗಲಿ, ಬೇಡ ಅಂತ ಹೇಳಲ್ಲ. ನಮ್ಮ ಆರೋಗ್ಯ ಯಾಕೆ ಹಾಳು ಮಾಡಬೇಕು, ನಮ್ಮ ಬೆನ್ನಿಂದ ಯಾಕೆ ಚೂರಿ ಹಾಕಬೇಕು? ಅಂಥವ್ರ ಜೊತೆ ಇವ್ರು ಸೇರಿಕೊಂಡು ನಮ್ಮದನ್ನೇ ಕದ್ದಿ ನಮಗೇನೆ ಬಗನಿಗೂಟ ಅಂತಾರಲ್ಲ, ಹಂಗೆ ಕೊಟ್ರೆ ಎಷ್ಟು ಸರಿ? ಏ ಸುಮ್ಮನೆ ಕಣೋ, ನಾವೇನಾರ ಅಂತೀವಿ ಅಂತ ಮೇಲ್ಗಡೆ ಮಾತುಗಂಗೆ ಆಡ್ತಾನೆ ಅಷ್ಟೇ. ಅವರೆಲ್ಲ ಚೆನ್ನಾಗವ್ರೆ, ಎಲ್ಲ ಚೆನ್ನಾಗಿರ್ಲಿ ಹೇಳಿದ್ದು. ಹಿಂದೆಗಡೆ ನಮ್ದೇ ತಿನ್ಬಿಟ್ಟು ನಮಗೆ ಶಾಪ ಹಾಕ್ತಾರೆ. ಏನಕ್ಕೆ ಬೇಕು ಕೋಟೆ? ಅವನು ಎಲ್ಲೂ ಒಂದ್ ಕಡೆ ಇರಲ್ಲ ಕಣ. ಈಗ ನಾವು ಆಯುಧ ಪೂಜೆಲಿ ಗಾಡಿಗಳ ಪೂಜೆ ಮಾಡ್ತೀವಲ್ಲ, ಆ ತರ ಇಲ್ಲಿ ದೀಪಾವಳಿ ಹಬ್ಬಗಳಲ್ಲಿ ಗಾಡಿ ಪೂಜೆಗಳು. ದೀಪಾವಳಿ ಹಬ್ಬ ದಿನ, ಅಮಾವಾಸ್ಯೆ ದಿನ ನಾವ್ ಇದಕ್ಕೊಂದು ವರ್ಷದಲ್ಲಿ ಕರೆಕ್ಟಾಗಿ ಸಿಗಂದೂರ್ಗೆ ಹೋಗಿದ್ದೋ, ನೆನ್ಪಾಯ್ತಾ? ಅಲ್ಲೂ ಹಂಗೆ ಹೊಸಿ ಗಾಡಿಗಳ ಪೂಜೆ ಮಾಡ್ತಿದ್ರ, ಅಂಗಡಿ ಪೂಜೆ, ಗಾಡಿ ಪೂಜೆ. ಓಡಾಡ್ತಿದ್ರೆ ಏನೋ ಅನ್ಸಲ್ಲ ನನಗೆ. ಎಡಗಡೆ ಕಾಲು ಈ ನಡುವೆ ತುಂಬ ನೋವು ಕೊಡ್ತಾ ಇದೆ. ಇದು ಎಲ್ಲ ಚೆಕ್ ಮಾಡಿಸಿದ್ರು ಏನೂ ಇಲ್ಲ, ಕ್ಯಾಲ್ಶಿಯಂ ಕಮ್ಮಿ ಆಗಿರ್ಬೋದು ಅಂತ ಮಾತ್ರೆಗಳು ಕೊಡ್ತಾರೆ. ಮಾತ್ರೆ ತಿಂದರೆ ವೆಯ್ಟ್ ಗೇನ್ ಆಗ್ತೀನಿ. ಸೊ ನಮ್ಮ ಮನೆ ಹತ್ರ ಈಗ ನಿಮಗೇ ಗೊತ್ತು, ಸುಮಾರು ವರ್ಷದಿಂದ ನನ್ನ ವೀಡಿಯೋಸ್ ನೋಡಿದ್ದೀರಾ. ಈ ನಿಂಬೆಹಣ್ಣು, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಹೆಣ್ಮಕ್ಳಿಗೆ ಎಡಗಡೆ ಕಾಲು ತುಂಬ ನೋವು ಬಂದರೆ ಇದು ನೆಗೆಟಿವ್ ಎನರ್ಜಿ ಖಂಡಿತ. ಅಲ್ಲಿ ಇಂಬಡಿ ಹತ್ರ ಬಂತು. ಕಾಲು ಕೂತ್ಕೊಂಡ್ಬಿಟ್ರೆ ಹಂಗೆ ಹಿಡ್ಕೊಂಡ್ಬಿಡುತ್ತೆ, ಜೋಗ್ ಹಿಡ್ಕೊಂಡಂಗೆ ಮಾಡಿ. ಇನ್ನೊಂದ್ಸಲಿ ದೇವ. ಕಾವೇರಿ 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 ಯಾರಿಗೆ ಯಾರು ಆಗಲ್ಲ ಗೈಸ್. ಯಾವ ಸಂಬಂಧಿಕರಾದ್ರೂ ಅಷ್ಟೇ, ಯಾವ ಮಣ್ಣು ಮಸಿ ಆದರೂ ಅಷ್ಟೇ, ಅವ್ರ ಮನೆ ಮಕ್ಕಳು ಮದುವೆಗಳನ್ನ ಮಾಡಿಸ್ಕೊಳ್ಳೋಕ್ಕೆ ನಾವುಗಳು ಬೇಕು, ನಮ್ಮ ಮನೆ ದುಡ್ಡುಗಳು ಬೇಕು. ಅವ್ರ ಮನೆಗಳನ್ನ ಕಟ್ಕೊಳ್ಳೋಕ್ಕೆ ನಮ್ಮ ಮನೆ ದುಡ್ಡು ಬೇಕು. ಅದೇ ದುಡ್ಡನ್ನ ನಾವು ವಾಪಸ್ ಕೇಳಿದಾಗ ನಾವು ನಿಷ್ಠುರ ಆಗ್ತೀವಿ, ಕೆಟ್ಟವರು ಆಗ್ತೀವಿ, ಜೊತೆಗೆ ನಮಗೆ ಹಾರ್ಟ್ ಅಟ್ಯಾಕು ಕೂಡ ಆಗಿಬಿಡುತ್ತೆ. ಸೊ ದಯವಿಟ್ಟು ನಾನು ನನ್ನ ವಿಡಿಯೋ ನೋಡೋ ನನ್ನ ಲವ್ಲಿ ಅಕ್ಕ ತಂಗಿರಿಗೆ, ನನ್ನ ಲವ್ಲಿ ಸಿಸ್ಟರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಯಾರನ್ನು ನಂಬಿ ನೀವು ₹1 ನಿಮ್ಮ ಮನೇಲಿರೋಂಥ ದುಡ್ಡನ್ನ ಕೊಟ್ಟು ಹಾಳು ಮಾಡ್ಕೋಬೇಡಿ ಗೈಸ್. ಕೊಟ್ಟವ್ನು ಕೊಡಂಗಿ, ಇಸ್ಕೊಂಡವ್ನು ಹೀರ್ಭದ್ರ ಅನ್ನೋ ರೀತಿ ಗಾದೆ ದೊಡ್ಡೋರು ಮಾಡಿದ್ದಾರೆ. ಸೊ ಅವತ್ತಿನ ಪರಿಸ್ಥಿತಿ ನಮ್ಮ ಕೈ ಕೆಳಗೆ, ನಮ್ಮ ಕಾಲು ಕೆಳಗೆ ಇದ್ದವರು ಇವತ್ತು ನಮಗೇನೆ ಹಿಂದಕ್ಕೆ ತಿರ್ಕೊಂಡು ಮಾತಾಡೋ ಮಟ್ಟ ಬೆಳೆದು ನಿಂತಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಮಾಡೋ ಕೆಟ್ಟ ಕೆಲಸನ ಭಗವಂತ ಒಳ್ಳೆ ಕೆಲಸನ ನೋಡ್ತಾನೆ ಅಂದರೆ, ನಾವು ಮಾಡೋ ಮೋಸ, ದಗ, ವಂಚನೆ, ಈ ಥರ ಕೆಟ್ಟ ಕೆಲಸನೂ ಭಗವಂತ ನೋಡೋದು ಮೊದಲೇ. ಬೇರೆಯವ್ರ ಮನೆ ಹಾಳು ಮಾಡಿ, ಬೇರೆಯವ್ರ ಮನೆ ಬೆಂಕಿ ಇಟ್ಟು ನಾವು 108 ದೇವಸ್ಥಾನ ಸುತ್ತಿದ್ರೆ ಏನು ಫಲ ಬಂತು ಅಲ್ವಾ? ಸೊ ಫಸ್ಟ್ ಕೊಟ್ಟಿರೋರಿಗೆ ಕೊಟ್ಬಿಡಿ. ಕೋಟೆ ಅಷ್ಟ ಸೀಟ್ ಸಮೇತ ದಬ್ಬ ಕಂಡ್ರೆ ಶ್ವೇತಕ್ಕನ ಮುಖ ಬಂದು ಮುಂದ್ಗಡೆ ಸೀಟಿಗೆ ಓದಿಯೋ. ನನ್ನ ಬಾಯಲ್ಲಿ ಹಲ್ಲಿರ್ಬೇಕೋ ಬೇಡವೋ ನೋಡ್ಕೊಂಡು ಬ್ರೇಕ್ ಹೊಡೀರಿ ಸರ್. ನೀವು ಮುಂದ್ಗಡೆ ಬ್ರೇಕ್ ಕೊಡಿದ್ರೆ ನಾನು ಹಿಂದ್ಗಡೆ ಬಂದು ದಬ್ಬಾಕೋತೀನಿ. ಎಸ್, ಇದು ಪಲ್ಟಿ ಹೊಡಿತೈತೆ ಸೀಟು. ಹಿಂದಕ್ಕೆ ದಬಾಕೊಂಡು ಆಮೇಲೆ ಮುಂದಕ್ಕೆ ಬರೋದು.
ರಿಬೌಂಡ್ ಆಗ್ತೀನಿ. ಕೋಟೆ ತೋರ್ಸು ತೋರ್ಸು, ಕೋಟೆ ತೋರ್ಸು. ಏನ ಕಾಂತಾರ ಸೂಪರ್ ಮೂವಿ. ಮದನ ಮನ ಮೋಹಿನಿ ಅದೆಲ್ಲ ತರ ಬರ್ಲಿಲ್ಲ ಸ್ಟೋರಿ. ಅದೆಲ್ಲ ಫಿಲಂ ತರ ಇಲ್ಲ, ಅದೆಲ್ಲ ಫಿಲಂ ಸ್ಟೋರಿ ರೀ. ಇನ್ನೊಂದ್ಸಲಿ ಹೋಗೋಣ. ಮುಖ್ಯ ಮಲಾರ್ ಬಂದ್ಬಿಟ್ಟು ನೋಡೋದು ಕಾಲ ಒಂದು ಬರುತ್ತೆ. ಯಾಕ್ರಿ ಹಿಂಗ ಯಾವ ಸ್ಟೋರಿ ಅದು ಏನು ಚೆನ್ನಾಗಿಲ್ಲ. ಇನ್ನೊಂದ್ಸಲಿ ನೋಡ್ಬೋದು, ಏನಿಲ್ಲ. ನಮ್ಗೇನು ಇಷ್ಟ ಆಗಿಲ್ಲ. ಇಷ್ಟ ಆಗ್ಲಿಲ್ಲ ಏನೋ ಅಂತ ನೋಡ್ಬೋದು ಅಷ್ಟೇ. ನಮ್ ಕರ್ಕೊಂಡೋಗಿ ಇನ್ನೊಂದ್ಸಲ. ಓದಿ ಥಿಯೇಟರ್ ಗೊತ್ತಿಲ್ಲ, ಥಿಯೇಟರ್ ಗೊತ್ತಿಲ್ಲ. ಆಟೋದಲ್ಲಿ ಮಾಡ್ಕೊಂಡು ಹೋದ್ರೆ ಅದನ್ನೊಂದು ಆಟ ಮಾಡ್ಕೊಂಡು. ಹೌದಾ? ಎಲ್ಲ ಹೆಂಗ್ ತಿಳ್ಕೊಳ್ಳೋದೆಲ್ಲ ಮಾರ್ಕೆಟ್ ಅಲ್ಲೇ ಹೋಗಿದ್ನ ನೋಡೋದ ಕೊಟ್ಟೆ ಗಂಡಸ್ರು ಯಾರು ಬರಲ್ಲ. ಗಂಡಸ್ರು ಎಲ್ಲ ಹೆಂಗಿದ್ರೆ ಯಾವ ವ್ಯವಹಾರ ಇದ್ರೆ ನೀನು ನನ್ಗೆ ವ್ಯವಹಾರ ಕೊಟ್ಬಿಟ್ಟಿದ್ಯಾ. ನಿನ್ ಮನೆ ವ್ಯವಹಾರ ಗೌರ್ಮೆಂಟ್ ಬಸ್ ಹತ್ತರ. ನೀನು ಬೇಡ, ನಿನ್ ವ್ಯವಹಾರನೂ ಬೇಡ. ನೀನೇ ಇಟ್ಕೋ ನಿನ್ನ ವ್ಯವಹಾರ, ನೀನೇ ಇಟ್ಕೋ. ಯಾವ ಹೆಂಗ್ ತಿಳ್ಕೊಳ್ಳಿಗೆಲ್ಲ ಹೋಯ್ತಾರೆ. ಎಲ್ಲ ಅವರೇ ಗ್ಯಾಂಗ್ ಕಟ್ಕೊಂಡು ಹೋಯ್ತಾರೆ. ಏನ್ ಬೇಕು ತಗೋತವೆ ಬರ್ತವೆ. ಯಾವ ಫಿಲಂ ಬೇಕು ಹೋಯ್ತಾರೆ ಬರ್ತಾರೆ. ಒಂದು 5-6 ಜನ ಹಿಂಗೆ ಗ್ಯಾಂಗ್ ಗ್ಯಾಂಗ್ ಅವ್ರವ್ರ. ಕೋಟೆ ವಿಯೆಟ್ನಾಂ ಹೆಸರು ಹೇಳಕ್ಕೆ ಬತ್ತಿಲ್ಲ. ನಾನು ವಿಯೆಟ್ನಾಂಗೆ ಹೋಗೋರು ನನ್ನ ಫ್ರೆಂಡು. ಅದು ಎಷ್ಟು ಜನ, 4 ಜನ ಫ್ಲೈಟ್ ಅಲ್ಲಿ ಬೆಂಗಳೂರಿಂದ ಹೋಗಿರೋದವ್ರು. ಅದೇ ಬೆಸ್ಟ್. ಬೇಜಾರಾಗಲ್ಲ. ಹಿಂಗೆ ಅವ್ರವ್ರು ಹೋದ್ರೆ ಗಂಡ್ಗಳ್ರಾಗ ಹೋಯ್ತಾರೆ. ಹಂಗೆ ವಿಯೆಟ್ನಾಂ ಗೊತ್ತಿರೋಳಂದ್ರೆ ಹೋಗ್ಬೇಕು. ಫಾರಿನ್ ಟ್ರಿಪ್ ಹೊಟ್ಟಾಗ್ಬಿಟ್ಟವ್ರೆ ಲೇಡೀಸ್. ಲೇಡೀಸ್ಗಳು ಫ್ರೆಂಡ್ ಇರ್ತಾರಲ್ಲ, ಈಗೆಲ್ಲ ಹಂಗೆ ಲೈಕ್ ಮಾಡೋದು. ಫ್ಯಾಮಿಲಿ ಮೊದಲಿಂದ ಫ್ಯಾಮಿಲಿ ಕಮ್ಮಿ ಹೋಯ್ತಾರೆ. ಕಮ್ಮಿ ಎಲ್ಲ ಏಡಿಸ್ ಗ್ಯಾಂಗ್ಗಳು ಜಾಸ್ತಿ. ಅವ್ರವ್ರ ಈ ನನ್ನ ಮಗ ಅಂತೂ ಕಿತಾಪತಿ ನಂಬರ್ 1. ಒಂದೊಂದ್ಸಲಿ ಅನ್ಸುತ್ತೆ ಒಂಥರ ಜೋಕ್ ಮಾಡ್ತಾನೆ, ಟೈಮ್ ಪಾಸ್ ಜೋಕರ್ ಥರ ಆಡ್ತಾನೆ. ಟ್ರಾವೆಲ್ ಬೋರ್ ಆಗಲ್ಲ. ಅವ್ನು ಸೈಲೆಂಟಾಗಿದ್ಬಿಟ್ರೆ ಬೋರ್ ಆಗುತ್ತೆ. ಅಮ್ಮನಿಗೆ ಗೊತ್ತು ಬೇಡ ನನಗೊತ್ತು ಅಂದ್ಬಿಟ್ಟು ಅವ್ನ ಕಾಲನ್ನು ಕೂಡ ತಂದು 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 ಮೇಲಿಕ್ತಾ ಇದ್ದಾನೆ. ಏನು ಮೇಡಮ್ ಮಕ್ಳ ಕೈಲಿ ಕಾಲು ಹೊತ್ತಿಸ್ಕೊತಾ ಇದ್ದೀರಾ ಅಂತ ಅನ್ಕೋಬೇಡಿ. ಮಕ್ಕಳಿರೋದು ತಂದೆ ತಾಯಿ ಸೇವೆ ಮಾಡಲಿಕ್ಕೆ. ಮುಂದೆ ಅವ್ರು ಹೆಂಡ್ತಿದ್ದೀರೋ ಅವ್ರ ಮದುವೆ ಬಂದಮೇಲೆ ಮಾಡ್ತಾರೋ ಇಲ್ವೋ ಯಾರೂ ಮಾಡಲ್ಲ ಅನ್ಕೋತೀನಿ. ಯಾರೋ ಕೆಲವೊಂದು ಜನ. ಸೊ ಈಗಲೇ ಮಾಡಲಿ ಅಂತ ಅಷ್ಟೇ. ಯಾಕಂದರೆ ಆ ಥರ ಕನಸು ನಾವು ಕಾಣಬಾರ್ದು. ಅವ್ರಿಗೆ ಮದುವೆ ಆಗಿ ಅವ್ರು ದೊಡ್ಡವರಾದಮೇಲೆ ಅವ್ರ ಮಕ್ಕಳು ಬಂದಮೇಲೆ ಇವಾಗಿನ ಪ್ರಪಂಚನೇ ಹಂಗೆ ನಡೀತಾ ಇದೆ ಗೈಸ್. ನಾನೇನು ನಾನು ಒಬ್ಳದು ಅಂತ ಹೇಳ್ತಾ ಇಲ್ಲ. ನಮ್ಗಳ ಸೇವೆ ಮಾಡ್ತಾರೆ ಅಂತ ಕನಸು ಕಂಡ್ಕೊಂಡು ಕೂತ್ಕೊಳ್ಳೋ ಅಂಥ ಪ್ರಪಂಚದಲ್ಲಿ ನಾವಿಲ್ಲ. ಇದು ಕಲಿಯುಗ ಅಂತ್ಯ ಹತ್ರಕ್ಕೆ ಬರ್ತಾ ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಇವಾಗಿನ ದಗ, ಮೋಸ, ವಂಚನೆ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗದೆ ಇರೋದು, ಒಂದೇ ಫ್ಯಾಮಿಲೀಲಿ ಕಚ್ಚಾಟ, ಕಿತ್ಲಾಟಗಳು, ಅಲ್ಲಿಂದ ಇಲ್ಗಳೋದು, ಇಲ್ಲಿಂದ ಹಲ್ಗಳೋದು, ತಂದಿಗೆ ತಮಾಷೆ ನೋಡೋದು, ಚೆನ್ನಾಗಿರೋರಿಗೆ ಹುಷಾರು ತಪ್ಪಿಸೋದು, ಚೆನ್ನಾಗಿರೋರಿಗೆ ಹಾರ್ಟ್ ಅಟ್ಯಾಕ್ ತರಿಸೋದು. ಯಪ್ಪ ಈ ಕಲಿಯುಗ ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೂಟಲ್ಲಿ ಹೋಗ್ತಾ ಇದೆ ಅಂತಲೇ ಅರ್ಥ ಆಗಲ್ಲ. ಅವರು ಮಾಡಿದ್ದು ಅವ್ರು ಅನುಭವಿಸ್ತಾರೆ, ಮಾಡಿದ್ದು ನಾವು ಮಾರಾಯ ಅಂತ ಕಾಲಾಯ ತಸ್ಮಯ ನಮಃ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಇರಬೇಕು ಅಷ್ಟೇ. ಕತ್ತೆಗಳಿಲ್ಲ ಮಡಿಕೇರಿಲಿ. ಇದಕ್ ಬಂದಿದ್ವಲ್ಲ, ಎಲ್ಲಿ ಅದು? ಒಂದ್ ನಿಮಿಷ ಇರು. ಗ್ಲಾಸ್ ಬ್ರಿಡ್ಜು ಹೊಟ್ಟೋಯ್ತಾ ಬಾಗ್ಮಂಡ್ಲಾನ ಅಲ್ಲ, ಮುಂದೆ ಹೊಟ್ಟೋಯ್ತಾ? ಇನ್ನೂ ಬರ್ಬೇಕಾ? ನೀನು ಎದ್ರಕತ್ತಿದ್ದೆ. ಚೆನ್ನಾಗೈತೆ ಕಣ. ಇವಾಗೆಲ್ಲ ಚೆನ್ನಾಗಿ ಮಾಡವ್ರೆ. ಸಂತು ಓ ಅಣ್ಣ, ನನ್ನ ಬರ್ಡೇ ದಿವಸ ಭದ್ರಕಾಳೇಶ್ವರಿ ದೇವಸ್ಥಾನ ಯಾವ್ದಿದೆ? ಯಾವಾಗ? ಯಾವ್ದಕ್ಕೆ? ಮಡಿಕೇರಿ ಇಲ್ಲೇ ಕಣ, ಇಲ್ಲೇ ಎಲ್ಲ ಚೆನ್ನಾಗೈತೆ ಕಣ. ಬೇಡ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಡು.
ಬೆಟ್ಟ ಗುಡ್ಡ ಇರೋ ಕಡೆ ಒಂಚೂರು ನಿಲ್ಸ. ಐ ಲವ್ ಕೂರ್ಗ್, ಐ ಲವ್ ಕೂರ್ಗ್. ಒಂದು ಫೋಟೋ ತಕೊಳ್ಳೋಣ. ಕೋಟೆ ವಾವ್ ವಾವ್ ಸೈಕಾಗೈತೆ ಮಾತ್ರ. ಥಂಡಿ ಥಂಡಿ ಕೂಲ್ ಕೂಲ್. ಕರ್ಕೊಂಬಂದು ಹಿಂದ್ಗಡೆ ಸೈಡಲ್ಲಿ ಕೂರಿಸ್ಬಿಟ್ಟು ಚಾರ್ವಿ ನಮ್ಮ ಮೈಸೂರು ದಸರಾನೇ ಚಂದ. ಮಡಿಕೇರಿ ದಸರಾ ಅಂದ್ರೆ ಬರೀ ಡಿಜೆ ಅಂದ್ರೆ ಸ್ತಬ್ಧ ಚಿತ್ರಗಳು. ಹಾ ನೋಡಿದ್ಯಾ ಕೋಟೆ? ಹೊರಗಡೆ ಪ್ರೈವೇಟ್ ಗಾಡಿಗಳು ಎಂಟ್ರಿನೇ ಇಲ್ವಲ್ಲ. ಎಲ್ಲಿ ಪಾರ್ಕ್ ಮಾಡ್ತಾ ಇದ್ಯಾ? ನೀರ್ ಹಾಕ್ಬಿಟ್ಟು ಬೆಳ್ಸಿದ್ಯಾ? ಯಾವ ನೀರ್ ಹಾಕ್ತಪ್ಪ? ನಾನು ಹಿಂಗೆ ಹಾಕ್ತೀನಿ ಕಣ, ನಾನು ಹಿಂಗೆ ಹಾಕ್ತೀನಿ ಕಣ. ತುಂಬ ಚಳಿಗೆ ಖಾರವಾಗಿ ಬೋಂಡಾ ಬಜ್ಜಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ಬಟ್ ಅಲ್ಲಿ ಏನು ಬೋಂಡಾ ಬಜ್ಜಿ ಸಿಗಲಿಲ್ಲ. ಮಡಿಕೇರಿ ಗೈಸ್, ಮಡಿಕೇರಿ ಸ್ನ್ಯಾಕ್ಸ್ ಟೈಮ್. ಅಯ್ಯಪ್ಪ, 1.5 ವರ್ಷ ಆಗಿತ್ತು ನಾವು ಧರ್ಮಸ್ಥಳಕ್ಕೆ ಬಂದು. ನಿದ್ರೆ ಬರ್ತಾ ಇದೆ. ಸಿಕ್ಕಿದ್ದೆ ಸೀಲುಂಡೆ ಬೋಂಡಾ ಬಜ್ಜಿ ಕುತ್ಕೊಂಡು ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಲೇಸು, ಕುರ್ಕುರೆ, ಚಿಪ್ಸು, ಸೊ ಇಂಥವೇ ತಿನ್ಕೊಂಡು ಹೋಗೋಣ ಅಂತ. ಕ್ಯಾರಿಯರ್ ಫುಲ್ಲು ಹುಡುಗರು ಬರ್ತಾರೆ ಫ್ರೆಂಡ್ಸು ಅಂದ್ಬಿಟ್ಟು ಬಾತ್ ಹೊತ್ಕೊಂಬಂದವ್ರೆ. ಕವರ್ ನೋಡಿದ್ರೆ ಇಷ್ಟು ದಪ್ಪ ಇದೆ, ಒಳಗಡೆ ಎರಡೂ ಇಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. 10 ರೂಪಾಯಿ ಅಂತ ಇದು. ಸೊ ನಂಗೆ ನೋಡ್ಬಿಟ್ಟು ನಗು ಬಂದ್ಬಿಡ್ತು. ನನ್ನ ಮಗಳು ಎಲ್ಲೋ ಹೋಗ್ಬಿಟ್ಟು ಫ್ಲವರ್ ಕಿತ್ಕೊಂಡ್ಬಿಟ್ಟು ಐ ಲವ್ ಯು ಮಮ್ಮಿ ಹೇಳ್ತಾ ಇದ್ದಾಳೆ. ಸೊ ಚೆನ್ನಾಗಿತ್ತು ಫ್ಲವರ್, ಒಂಥರ ಸಖತ್ತಾಗಿತ್ತು ಕಲರ್ ಮಾತ್ರ. ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಈ ಇಯರ್ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಡಬಲ್ ರೋಡ್ ಮಾಡ್ತಾಯಿದ್ದಾರೆ ಗೈಸ್. ಮೈಸೂರು ಟು ಮಡಿಕೇರಿ ಹೈವೇ ಮಾಡ್ತಾಯಿದ್ದಾರೆ, ಸಖತ್ತಾಗಿ ಮಾಡ್ತಾಯಿದ್ದಾರೆ. ನಾವು ಹೋಗೋವಾಗ ಮಡಿಕೇರಿ ಮೇಲೆ ಹೋದ್ವಿ, ಬರೋವಾಗ ಸಕಲೇಶ್ಪುರ ಟು ಹಾಸನ್ ರೋಡಲ್ಲಿ ಬರೋಣ ಅಂತ ತಿಳ್ಕೊಂಡು ಈ ಕಡೆಯಿಂದ ಹೋಗೋವಾಗ ಒಂದು ಫೋಟೋ ಗಿಟ ತಗೊಳ್ಳೋಣ, ನಿಲ್ಲಿಸು ಹೈವೇಲಿ ಅಂತ ನಮ್ಮನೆಯವ್ರಂತೂ ಯಾವ ಎಲ್ಲಿ ನಿಲ್ಲಿಸ್ತಾರೆ, ಹೈವೇ ಇದು ಹಂಗೆ ಹಿಂಗೆ. ಸ್ಪೂನ್ ತಂದಿಲ್ಲ ಕೋಟೆ? ತಂದಿಲ್ವಾ? ಚಾಟ್ಸ್ ಏನಿದೆ ಕೇಳು, ಬಿಸಿ ಬಿಸಿ ಚಾಟ್ಸ್. ಹಂಚು, ದೋಸೆ ಹಂಚು. ಹಿಂದೆಗಡೆ ಲೈಟ್ ಯಾಕೆ ಆನ್ ಮಾಡಿದ್ಯಪ್ಪ? ಇಲ್ಲಿ ಚಾಟ್ಸ್ ಏನಿದೆ? ಉಡುಪಿ ಶ್ರೀಕೃಷ್ಣ ವಿಹಾರ ಮಠ, ಪ್ಯೂರ್ ವೆಜ್. ವಿಕಾಸ್ ಅನ್ಕೊಂಬಿಟ್ಟ. ಹಾಸಿಗೆ ಮೇಲೆಲ್ಲ ಹೊಡಿತೀನಿ ನಾನು. ಅಷ್ಟೊಂದು ಯಾರಿಗೆ ಹಾಕ್ತಾ ಇದ್ಯಾ? ನಾನು ಅಷ್ಟೊಂದು ಕೇಳದ್ ನಾನು ಅಷ್ಟೊಂದು ಹಾಕು ಅಂತ. ಬೇಡ ನನಗೆ, ಅಷ್ಟು ಸ್ವಲ್ಪ ಹಾಕು. ಹೌದು. ಬಾತ್ ಯಾಕೆ ತಂದ್ರಿ ಮತ್ತೆ? ಅಯ್ಯೋ, ಒಂದು ಕ್ಯಾರಿಯರ್ ಫುಲ್ ಐತೆ. ಪ್ಲೇಟ್ ಅಲ್ಲೇ ಐತೆ ಒಂದು ಪ್ಲೇಟ್. ವಾಟರ್ ಬಾಟ್ಲ್ ಎತ್ಕೊಡು. ಚಪಾತಿ ಪಾಯಸ ರೀ. ನೀನ್ ಅಲ್ಲೇ ಅಚ್ಚಕಟ್ಟ ಕುತ್ಕೋ ತಿನ್ಕ ಬರೋದೈತು ನೋಡಿ. ಬಿಸಾಕದ್ಲ ಅವಳು ಹಂಗೆ ಮಾಡಿದ್ದು. ಬಾತನು ಹಂಗೆ ಮಾಡಿದ್ದವಳು. ಅರ್ಧ ಹಾಕೊಂಡ್ಲು, ಮೊಸರು ಹಾಕೊಂಡ್ಲು, ತಗೊಂಡೋಗಿ ಕಸಗ ಹಾಕೋದ್ಲು. ಭರ್ಜರಿ ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಜೋರು ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಗೈಸ್. 3 ಗಂಟೆಯಲ್ಲಿ ಊಟಕ್ಕೆ ನಿಲ್ಲಿಸಿದ್ದಂಥದ್ದು. ಬಿಟ್ಟರು ಬಿಡ್ತಾ ಇಲ್ಲ ಮಳೆ, ತುಂಬ ಮಳೆ. ಘಾಟ್ ಸೆಕ್ಷನಲ್ಲಿ ಮಳೆ ಬರುವಾಗ ದಯವಿಟ್ಟು ಗಾಡಿಗಳನ್ನ ಓಡಿಸ್ಬಾರ್ದು, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ತುಂಬ. ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಲಿಕ್ಕೆ ಕುಕ್ಕೆ ಬಂದಿದ್ದೀವಿ. ಮಳೆ ಉಳಿದು ನಿಂತಿದೆ. ಬರೋವಾಗ ಅಂದಾಗೆ ತುಂಬ ಮಳೆ. ಐ ಥಿಂಕ್ 3:45 ಟೈಮ್, 3:45.
ಮಳೆ ಗಾಯ್ಸ್ ಮಳೆ. ಹಾಂ ಬರೋ. ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಕ್ರೌಡ್ ಇರುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಅಂತ. ಯಾಕಂದರೆ 3:30 ತನಕ ಕ್ಲೋಸ್ ಇತ್ತಂತೆ ಟೆಂಪಲ್ಲು. ನಾವು ಹೋಗೋದಕ್ಕೂ ಟೆಂಪಲ್ ಓಪನ್ ಆಗೋದಕ್ಕೂ ಒಂದೇ ಟೈಮ್ ಆಯಿತು. ಸಖತ್ ಅಂದರೆ ಸಖತ್ ಕ್ರೌಡ್ ಇತ್ತು. ನಮಗಂತೂ ನೋಡ್ಬಿಟ್ಟು ಆ ಜನಸಂಖ್ಯೆನ ಗಾಬರಿ ಆಗೋಯಿತು. ಪರ್ ಹೆಡ್ 100 ರೂಪೀಸ್ ಟಿಕೆಟ್ ಇತ್ತು, ಅನೌನ್ಸ್ ಮಾಡ್ತಾಯಿದ್ರು ಟೆಂಪಲಲ್ಲಿ. ಸೊ ನಾವೇನು ಮಾಡಿದ್ವಿ, ಇಲ್ಲಿ ಲೇಟ್ ಆಗಿಬಿಟ್ರೆ ಮಳೆ ಬೇರೆ, ಧರ್ಮಸ್ಥಳ ಹೋಗಿ ನಾವು ದರ್ಶನ ಮಾಡೋಕ್ಕಾಗಲ್ಲ. ನಾವು ನೈಟ್ ಧರ್ಮಸ್ಥಳ ಹಾಲ್ಟ್ ಅಂತ ಡಿಸೈಡ್ ಆಗಿದ್ವಿ. ಬಟ್ ಅಂದರೆ ಇವತ್ತು ಸೋಮವಾರನೇ ದರ್ಶನ ಮಾಡೋಣ ಅನ್ನೋದು ನಮ್ಮ ಮೈಂಡಲ್ಲಿ ಮುಂಚೆನೇ ಫಿಕ್ಸ್ ಇತ್ತು. ಒಳಗಡೆ ಎಲ್ಲ ಸ್ಟ್ರೀಟ್ಲಿ ಮೊಬೈಲ್ ವಿಡಿಯೋ ಫೋಟೋಶೂಟ್ ಎಲ್ಲ ಸ್ಟ್ರೀಟ್ಲಿ ಅನ್ಅವೈಲಬಲ್. ಆದರೆ ಕ್ರೌಡ್ ನೋಡಿ ತೋರಿಸೋಣ ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಕೊಂಡೆ. ಅಲ್ಲಿ ಮಾಮೂಲಿ ನಿಮಗೆಲ್ಲ ಗೊತ್ತಲ್ಲ, ಭಜನೆ ಅದು ಇದು ಕಾರ್ಯಕ್ರಮಗಳೆಲ್ಲ ನಡೀತಾ ಇರತ್ತೆ. ಸೊ ಜನ ಹೆಂಗಿದ್ರು ಅಂದರೆ ಬೆಲ್ಲಕ್ಕೆ ನೋಡುವೆ ಮುತ್ಕೊಂಡಿದ್ರು. ನನಗಂತೂ ಇವತ್ತೇ ದರ್ಶನ ಆಗುತ್ತಾ, ಇವತ್ತೇ ಈ ಕ್ರೌಡಿಂದ ನಾವು ಈಚೆ ಬರ್ತೀವ ಅನ್ನೋದು. ರಜಾ ಅಲ್ವಾ, ಅದಕ್ಕೆ ಗೌರ್ಮೆಂಟ್ ರಜೆಗಳಲ್ವಾ. ಅರ್ಧ ಗಂಟೆಗೆ ಆಗೋಯ್ತದೆ ಅಂತೀಯ, ಇಲ್ಲೇ 4-5 ಐತೆ. ಎಷ್ಟು ರಶ್ ಐತೆ ನೋಡು. ಎಲ್ಲಿ ಅಲ್ಲಿ ರಶ್ ಇರುತ್ತೆ, ಅಲ್ಲಿ ಇನ್ನೂ ರಶ್ ಇರುತ್ತೆ ಇನ್ನು. ಕರ್ಕೊಂಬಂತು ಟಿಕೆಟ್ ತಗೊಂತ ಎಷ್ಟು ಒಬ್ರಿಗೆ? 500? 100 ರೂಪಾಯಿನಾ? ಮತ್ತೆ ಎಷ್ಟು? 150 ಒಬ್ರಿಗೆ 500. ನಾವು ಆ ಜನ ನೋಡಿಬಿಟ್ಟು ತುಂಬ ಭಯ ಆಗೋಯ್ತು. ಯಾಕಂದರೆ ತುಂಬಾ ಕ್ರೌಡ್ ಇತ್ತು. ಸೊ ವಿಡಿಯೋ ಎಲ್ಲ ಮಾಡೋಂಗಿರಲಿಲ್ಲ, ಬಟ್ ಆದರೂ ಮಾಡ್ಕೊಂಡಿದ್ದೀನಿ. ಸ್ಪೆಷಲ್ ಎಂಟ್ರೆನ್ಸಲ್ಲಿ ಹೋಗೋಣ ಅಂತ, ಅಲ್ಲೂ ಕೂಡ ತುಂಬ ರಶ್ ಇತ್ತು. ಪರ್ ಹೆಡ್ 150 ರೂಪೀಸ್ ಟಿಕೆಟ್ ತೊಗೊಂಡು ನಾವು 5 ಜನ ಇದ್ವಿ. ನಾನು, ಮಕ್ಕಳು, ಸತೀಶ್ ಮತ್ತು ನಮ್ಮ ಡ್ರೈವರ್. ದುಡ್ಡಿನ ಮುಖ ನೋಡೋಕ್ಕಾಗಲ್ಲ, ಬಂದಿದ್ದ ಕಡೆ ಲೇಟ್ ಆಗಿಬಿಡುತ್ತೆ. ನಾವಿನ್ನು ಧರ್ಮಸ್ಥಳ ಹೋಗಬೇಕಿತ್ತು, ಹಾಗಾಗಿ ಟಿಕೆಟ್ ತೊಗೊಂಡು ಹೊರಟ್ವಿ. ರಜಾ ಅಲ್ವಾ, ಕಾರ್ತಿಕ್ ಮಾಸ ಅಂದರೆ ದೀಪಾವಳಿ. ಕರೆಯಲ್ಲಿ ತೀರ್ಥಿಸ್ಕೊಳ್ಳಿ ಗಂಡ ಸೊ ಫೈನಲಿ 150 ರೂಪಾಯಿ ಟಿಕೆಟ್ಗೆ ದರ್ಶನ ಆಯಿತು. ಒಳಗಡೆ ಎಲ್ಲ ವಿಡಿಯೋ ಮಾಡೋಂಗಿರಲಿಲ್ಲ, ಬಟ್ ಹೊಸಣಿಕ ಮುಂದೆ ಒಂದು ವಿಡಿಯೋ ತಗೊಂಡು. ಈಗ ಟಿಕೆಟ್ಗೆ ಲಾಡು ಪ್ರಸಾದ ಕೊಡ್ತಾರೆ. 1 ಟಿಕೆಟ್ಗೆ 1 ಲಾಡು. ಸೊ ನಾವು 5 ಟಿಕೆಟ್ ತೊಗೊಂಡಿದ್ವಿ. ಚಾರುಗೂ ಟಿಕೆಟ್ ತೊಗೊಳ್ಳೇಬೇಕು. ಸೊ ನನಗಿದು ಬೇಜಾರು ಗೈಸ್, ಕಸ ಬಿಸಾಕ್ತಾರೆ ಪ್ರಸಾದನ. ಸೊ ಅಲ್ಲೇ ಒಂದು ಓಪನ್ ಮಾಡಿಕೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ಕೊಂಡು ಒಂದು 5-10 ನಿಮಿಷ ದೇವಸ್ಥಾನದ ಹತ್ರ ಕೂತಿದ್ದು ಒಂದು ಸ್ವಲ್ಪ ಆ ಭಜನೆ ಅದೆಲ್ಲ ಕೇಳಿಸ್ಕೊಂಡು ಫೈನಲಿ ಹೊರಟಿದ್ದಂಥದ್ದು. ತುಂಬ ರಶ್ ಇತ್ತು. ಅಪ್ಪನ ಕೇಳಂಗಂತ ವೆದರ್ರೇ ಹಾಗೆ ಥರ ಜಿಡಿ ಮಳೆ ಹುಯ್ತಾ ಇದ್ರು. ಸೆಕೆ ಮಾತ್ರ ಕಿತ್ಕೊಂಡು ಬರುತ್ತೆ. ಸೊ ಪ್ರಸಾದ ತಗೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ನೀವೇ ನೋಡಿದರೆ ಆ್ಯಡ್ ಆನ್ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲರೂ ಬಾಳಲ್ಲಿ ಬೆಳಕು ತರಲಿ, ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ ಅಂತಷ್ಟೇ ನನ್ನ ಭಗವಂತನಲ್ಲಿ ಕೇಳ್ಕೊಳ್ಳಿ. ಚೆನ್ನಾಯ್ತಾ? ಟೇಸ್ಟ್ ಮಾಡುತ್ತೆ ಎತ್ತೆತ್ತಾಯಿ. ಆಯ್ತಾ? ಮುಗೀತಾ? ಅವಳಲ್ಲಿ ಚಪ್ಪಲ್ ಹಾಕೋ. ಅಯ್ಯಪ್ಪ, ಧರ್ಮಸ್ಥಳ ಫುಲ್ ರಶ್ ಅಂತೆ. ಬಾ ಇಲ್ಲಿ ಎಲ್ಲೈತೆ, ಬಾ ನೋಡ್ಕೊಂಡು ಹೋಗೋಣ. ಏಯ್ ಕಟ್ ಹಾಕಿರ್ತಾರ ಅವರು. ದೂರನಾ? ಏಯ್ ಇಲ್ಲಿ ರೀ.
ನಾವಿವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹಸು ಎಲ್ಲ ಸಿಕ್ತು, ಬಾಳೆಹಣ್ಣೆಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಚುರುಮುರಿ ಸೌತೆಕಾಯಿ ಆ ಥರದ್ದೆಲ್ಲ ತಿಂದ್ಕೊಂಡು ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ಅಲ್ಲೆಲ್ಲೂ ಕಾಫಿ ಇರಲಿಲ್ಲ. ಟೀ ಮಾಡ್ತಾಯಿದ್ರು, ನೋಡಿದೆ, ಸ್ವಲ್ಪ ನೀರಂಗಿತ್ತು. ಸೊ ಅದು ಯಾಕೋ ಬೇಡ ಅನ್ನಿಸ್ತು. ಸೊ ಹಾಗಾಗಿ ಚುರುಮುರಿ, ಸೌತೆಕಾಯಿ, ಈ ಸೀಸನಲ್ಲಿ ಮಾವಿನಕಾಯಿ, ಈಗೇನಂದರೆ ಎಲ್ಲ ಸೀಸನಲ್ಲಿ ಎಲ್ಲನೂ ಸಿಗುತ್ತೆ. ಸೊ ಎಲ್ಲ ತಿಂದ್ಕೊಂಡು ಅವ್ರಿಗೆಲ್ಲ ಪೇ ಮಾಡಿ ದುಡ್ಡೆಲ್ಲ ಕೊಟ್ಟು, ಪಾರ್ಕಿಂಗಿಗೂ ದುಡ್ಡೆಲ್ಲ ಪೇ ಮಾಡಿ, ಹಸುಗೊಂದು ಬಾಳೆಹಣ್ಣು ಕೊಟ್ಟು ಈಗ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಧರ್ಮಸ್ಥಳದ ಕಡೆಗೆ ಹೋಗೋಣ ಅಂತ ಹೇಳಿ ಸೊ ಇವಾಗ ಹೊರಟಿದ್ದೀವಿ. ಅವಾಗ್ಲೂ ಕೆಲಸ ಅಂತ ಇರ್ತಾನೆ. ನಾ ತಾನೇ ಒಬ್ಳೆ ಮನೇಲಿ ಇರೋಳು. ಈಗ ಇಲ್ಲಿರೋ ಬದಲು ನಾನು ವಿಜಯನಗರ ಮನೇಲಿ ಇರ್ತೀನಿ, ಕಟ್ಟಿಸ್ಕೊಡು ಅಂತ ಹೇಳ್ತಾ ಇದ್ದೀನಿ. ತಪ್ಪೇನು ಕೋಟೆ? ಅಲ್ಲ, ಒಬ್ಳೆ ಇರ್ತೀಯಾ ಅಂದ್ರೆ ಮಕ್ಳಿರಲ್ವಾ ಮನೇಲಿ? ಸರಿ, ನನ್ನ ಕೆಲ್ಸಗಳೇ ನನ್ಗಾಗುತ್ತಲ್ಲಪ್ಪ. ನನಗ್ ಟೈಮ್ ಎಲ್ಲಿರುತ್ತೆ? ಮಲ್ಕೊಂಡ್ ರೆಸ್ಟ್ ಮಾಡೋಣ ಅಂದ್ರೆ ನೀನು ನಿಮ್ಮ ಏರಿಯಾದಲ್ಲಿ ನೀನಿರು. ಮತ್ತೆ ಸಿಟಿ ಸೆಂಟರ್ ಬೇಡ ನನಗೆ. ನಾನು ವಿಜಯನಗರ. ಹಂಗಾರೆ ನಿರ್ಮಲಾ ಅವರು ಇವಾಗೆಲ್ಲ ಕಟ್ಟಿಸ್ಕೊಂಡು ಹೋಯ್ತವ್ರೆ. ಓ, ನಾನು ದೇವಾನೇರಿ. ವಿಜಯನಗರದಲ್ಲಿ ಕಟ್ಟಿಸ್ಕೊಂಡು ಇರ್ತೀಯಾ ಅಂತ ಕೇಳ್ತೀಯಂತೆ. ಅಲ್ಲಿ ಯಾಕೆ ಅಕ್ಕಪಕ್ಕ ಮನೆ ಇಲ್ವಾ? ಈ ಕಡೆ ಸೈಡ್ ತೆಗೆದು ನೋಡಿದ್ರೆ ರಿಲಿಯನ್ಸ್ ಅಪಾರ್ಟ್ಮೆಂಟ್ ಐತೆ, ಪಕ್ಕ ನೋಡಿದ್ರೆ ಬಿಲ್ಡಿಂಗ್ ಐತೆ. ಅಷ್ಟು 3 ಫ್ಲೋರ್ ಬಿಲ್ಡಿಂಗ್ ಕಟ್ಟವ್ರೆ. ರೀ ಅಫಿಷಿಯಲ್ ತರ ಇರೋದ್ ನೋಡೋರಿ ನೀನು. ಇನ್ನು ನೀನು ನಿಮ್ ಹುಡುಗರ ಜೊತೆ ಸೇರಿ ಇನ್ನು ಓಬಿರೈನ್ ಕಾಲದಲ್ಲೇ ಇದೆಯಾ? ಓ, ನಾ ದೇವನೇ, ನಾನು ಅಲ್ಲೇ ಇರ್ತೀನಿ. ನಾನು ಕಟ್ಟಿಸ್ಕೊಡು. ಮಕ್ಕಳಿಲ್ವಾ? ತಂದ್ಕೊಡ್ತಾರಪ್ಪ. ತಂದ್ಕೊಡಲ್ವಾ? ಹೊಸ ಮನೆ ಬೇಡ ಹಂಗಾರೆ? ಆಯ್ತು, ಬೇಡ ಹೊಸ ಮನೆ. ಬೇಡ, ಮತ್ ಕಟ್ಟಿಸ್ಕೊಡಲ್ಲ ಅಂತ ಐತಲ್ಲ. ಬೇಡವಾ ಹೊಸ ಮನೆ? ಒಳ್ಳೆ ಕೆಲ್ಸ. ಇದ್ರು ದೊಡ್ಡದಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸು, ಜಿಮ್ ಕಟ್ಟಿಸು, ಥಿಯೇಟರ್ ಕಟ್ಟಿಸು, ಅದು ಕಟ್ಟಿಸು, ಇದು ಕಟ್ಟಿಸು. ಇನ್ನೊಂದ್ಸಲಿ ಯಾರೋ ಕೇಳ್ಕೊಂಡ್ ಬಂದಾಗ ಆಮೇಲೆ ಹೇಳ್ತೀನಿ. ಇವಾಗ ಬೇಡ ಹೊಸ ಮನೆ ಅಲ್ವಾ? ಬೇಡ ಹೊಸ ಮನೆ ಬೇಡ. ಇದೇ ಮಾತು, ಹೊಸ ಮನೆ ಬೇಡ. ಹೊಸ ಮನೆ ಬೇಡ. ಓಕೆ, ಡನ್. ಮಳೆ ಆಗಿದೆ, ಫುಲ್ ನೀರಿದೆ. ನೇತ್ರಾವತಿ, ಧರ್ಮಸ್ಥಳದ ನೇತ್ರಾವತಿ. ಹೌದು, ಏನೋಪ್ಪ, ದೇವ್ರೊಬ್ಬಂಗೆ ಗೊತ್ತು. ನೋಡ, 5:15 ಎಷ್ಟೊಂದು ಕತ್ಲೆ. ಮಳೆ ಬತ್ತೈತಾ? ಇನ್ನ ಬತ್ತೈತಾ ಕೋಟೆ? 5:37. ಬ್ಯಾಗ್ ಎತ್ತಿಡ ಸೈಡ್ಗೆ. ಅಲ್ಲಿಂದ ತೆಗಿಕೊಟ್ಟೆ ಇದು. ಯಾವಾಗಲೂ ಇಲ್ಲೇ ಎತ್ಕೋ ಬ್ಯಾಗ್ ಸೈಡ್ಗೆ. ಆ ಬ್ಯಾಗ್ ಎತ್ತಿಡ್. ಆ ಜರ್ಕಿನ್ ನೋಡು. ಹುರ್ದಾಕ್ತಿಯಾ? ಹುರ್ದಾಕ್ತಿಯಾ? ಹಾಟ್ ಚಾಕ್ಲೇಟ್ ಅಂತ ಕುಡಿ. ಇನ್ನೊಂದು ಕುಡಿ. ಬಿಸ್ಕೆಟ್ ತಗೋತೀನಿ, ಕಾಫಿ ಬೇಡ ಅಂದ್ರೆ ಇಲ್ಲೇ ಇದೆ. ಅದಕ್ಕೆ ಅದು ಹಾಟ್ ಚಾಕ್ಲೇಟ್ ಅಂತೆ. ಸೈಡ್ ಗಿಡು. ಒಂದು ಸಕ್ಕರೆ ಜಾಸ್ತಿ, ಒಂದು ಒಂದು ಮಂಡ್ಯದವರಾ? ಹೌದಾ? ನಿಮ್ಮ ಹೆಸರು? ಹೌದಾ? ಆಯ್ತಾ ದರ್ಶನ? ರಶಾ? ಹಾಂ, ಹೌದಾ? ಓಕೆ. ಸಕ್ಕರೆ ಕಮ್ಮಿನಾ? ಈಗೇನು ಸಂಜೆ ಕಮ್ಮಿ ಅವ್ರು ಹೇಳಿದ್ರು. ಹೌದಾ? ಸೋಮವಾರ ಅಲ್ವಾ ಇವತ್ತು? ಆಯ್ತಾ? ಅಲ್ಲೆಲ್ಲ ಎಂಟ್ರಿ ಇಲ್ಲ ಅಂತ ಹೇಳಿದೆ ತಾನೆ? ಬೈಸ್ಕೊಂಡಿರಾ? ಅಪ್ಪ ಎಲ್ಲಿ ಅಂತ? ಎಲ್ಲಿ?
ಎಷ್ಟು ನಂದಿ ನಂಬರ್ ಅಲ್ಲಿ ಎಷ್ಟು ಹೊರಗಡೆ ನೋಡ್ಬೇಕಾಗಿತ್ತು ನಾವು. 220 ಇಲ್ಲೇ ಬನ್ನಿ. 223 ಫಸ್ಟ್ ಫ್ಲೋರು. 223 ಕಣ. ಇಲ್ಲ ಐತೆ ಬಾರ ಹತ್ತಿರ 223 ದರ್ಶನ ಇವಾಗಲೇ ಸ್ನಾನ ಮಾಡ್ಕೊಂಡು. ಅದು ಎಷ್ಟೊತ್ತು ಕುಡಿತಾ ಇದೆಯಾ? ಬ್ಯಾಗ್ ಎತ್ಕೊಬರ, ಬಟ್ಟೆ ಕೊಡ್ತೀನಿ. ನಾಳೆ ಅಮಾವಾಸ್ಯೆ ಮಂಗಳವಾರ ಪ್ರಯುಕ್ತ ಫುಲ್ ರಶ್ಶು, ಜನ ಜಾಸ್ತಿ. ಸೊ ಇವಾಗಲೇ ಸ್ನಾನ ಮಾಡಿ ಸ್ಯಾರಿ ಎಲ್ಲ ವೇರ್ ಮಾಡಿ ರೆಡಿಯಾಗಿದ್ದೀವಿ. ಇವಾಗಲೇ ದರ್ಶನ ಮಾಡೋಣ ಅಂತ. ಸೊ ಎಲ್ಲರಿಗೂ ಸ್ನಾನ ಆಯಿತು. ಸತೀಶ್ ಬರೋಷ್ಟರಲ್ಲಿ 1 ಅವರ್ ಆಗುತ್ತೆ ಗ್ಯಾರಂಟಿ, ಪಕ್ಕ ಗೊತ್ತು ಆಯ್ತು. ಸೊ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಕುಂಕುಮ ಮನೆಯಿಂದಾನೇ ತಂದಿದ್ದೆ ಈ ಸಲ, ಯಾಕಂದರೆ ಇಲ್ಲಿ ಕುಂಕುಮ ಸಿಗಲ್ಲ ಅಂತ. ಕುಂಕುಮ ಇಲ್ಲಾಂದರೆ ಏನೋ ಮಿಸ್ಸಿಂಗ್ ನನಗೆ. ಕುಂಕುಮ ಇರಲೇಬೇಕು. ಆಯಿತಾ? ನಡೀರಿ. ಆಯಿತಾ? ಎಲ್ಲಿ ತರ್ತೀಯ ಕಾರು? ನಾವು ಮೊದಲೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ ಹೋದ ತಕ್ಷಣ ಸೋಮವಾರನೇ ದರ್ಶನ ಮಾಡೋಣ ಅಂತ. ಬಿಸಿನೀರಂತೂ ಇರಲಿಲ್ಲ, ತಣ್ಣೀರಲ್ಲೇ ತಲೆ ಸ್ನಾನ ಮಾಡಿ ದರ್ಶನಕ್ಕೆ ಹೊರಡೋಣ ಅಂತ ಹೇಳಿ ಜೈ ಅಂತ ಹೊರಟ್ಬಿಟ್ವಿ. ಸುಮಾರು ಸಲ ಹೇಳ್ತಿರ್ತೀರಾ ಸತೀಶ್ ಅಣ್ಣ ಮಾತಾಡೋದು ಚಂದ, ಮಾತಾಡಿಸಿ ಅಂತ. ಅವ್ರ ಸ್ಮೈಲ್ ನೋಡಿ, ಯಾವ ಕೋಟಿ ರೂಪಾಯಿಗೂ ಸಮ ಇಲ್ಲ. ಸ್ಮೈಲ್ ಮಾತ್ರ ಮಾಡ್ತಾರೆ ಅಷ್ಟೇ, ಮಾತುಗೀತೆಲ್ಲ ಆಡೋ ಸೀನಿಲ್ಲ. ಆ ಸ್ಮೈಲ್ಗೆ ನಾವು ಬಿದ್ದೋಗ್ಬಿಡ್ಬೇಕು, ಖುಷಿಯಾಗಿರಬೇಕು. ಸೊ ಫೈನಲಿ ಶ್ರೀ ಮಂಜುನಾಥನ ದರ್ಶನಕ್ಕೆ ನಾನು ಬಂದಿದ್ದೀನಿ, ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಇಂಗ್ಲೀಷಲ್ಲಿ ಹೇಳ್ಬಾರ್ದು ರೀ ಅವನಿಗೆ, ಕನ್ನಡದಲ್ಲಿ ಕನ್ಫ್ಯೂಸ್ ಮಾಡ್ಕತ್ತಾನ ಅವನು. ಏಯ್ ಬಾ, ಟೈಮ್ ಇಲ್ಲ, ಅಲ್ಲಿ ಆ ಕಡೆಯಿಂದ ಬರುವಾಗ ನೋಡೋಣ. ಅದೇ ಪ್ಯಾಂಟ್ ಹಾಕೋಬೇಕು ಅವಳು. ಚಡ್ಡಿಲಿ ಬಿಡ್ಲಿಲ್ಲ. ನೀನ್ ವಿಕ್ಕಿ ಪಕ್ಕ ಹೋಗು, ಆ ಕಡೆ ಸೈಡ್ ಕಾರ್ನರ್. ವಿಕ್ಕಿ ಸೈಡಲ್ಲಿ ಹೋಗು ನೀನು. ಹೌದು, ಕ್ಯೂ ಕಾಂಪ್ಲೆಕ್ಸ್ ಇವಾಗ ಅದೇ ಜಾಸ್ತಿ ಆದರೆ ಅಲ್ಲಿ ಕೂರಿಸ್ತಾರಂತೆ, ಜಾಸ್ತಿ ಕ್ರೌಡ್ ಆದಾಗ. ಕಾರ್ತಿಕ್ ಮಾಸ ಅಲ್ವಾ, ಲಕ್ಷದ್ವೀಪ. ಕೆಳಗಡೆ ಹೋಯ್ತಾ ಇದ್ದು. ಎಲ್ಲಿ ಹೊಸಾದ್ ಮಾಡಿರೋದು ಇವಾಗ. ಇಲ್ಲೇ ಹೋಗ್ಬೇಕು ರೀ, ಅಂದ್ರೆ ಕ್ಯೂ ಅಂದ್ರೆ ಒಳಗಡೆ. ನಾವು ಹೋಸಲಿ ಬಂದಾಗ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ರು, ಕಟ್ತಾ ಇದ್ರು. ಒಳಗೇನಾ? ಅಲ್ಲಿ ಸೈಡಲ್ಲಿ ಮಾಡವ್ರು ನೋಡು. ಶ್ರೀ ಸಾನ್ನಿಧ್ಯ. ಹೌದು. ಒಂದ್ಸಲಿ ಬರೋಷ್ಟರಲ್ಲಿ ಒಂದು ಹೊಸದಾಗಿ ಏನೇನೋ ಮಾಡಿಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಜೊತೆಗೆ ಸುಮಾರು ಜನ ನನ್ನ ಲವ್ಲಿ ಸಿಸ್ಟರ್ಸ್, ಸಬ್ಸ್ಕ್ರೈಬರ್ಸ್, ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ತೀವಿ, ಜೊತೆಗೆ ನಿಮ್ಮ ಯೂಟ್ಯೂಬ್ ವ್ಲಾಗ್ ನೋಡ್ತೀವಿ ಅಂತೆಲ್ಲ ಸಿಕ್ಕಿದ್ದು ಇನ್ನೂ ಖುಷಿ ಆಯಿತು. ಅವ್ರನ್ನೆಲ್ಲ ಮಾತಾಡಿಸಿದ್ದು ಇನ್ನೂ ಖುಷಿ ಆಯಿತು. ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತಕ್ಕೋತೀವಿ. ಯಾರೋ ಅಮ್ಮ ಕೂಡ ನನ್ನನ್ನು ಸಿಕ್ಕಿ ಗುರ್ತಿಡ್ದು. ಇಲ್ಲ, ಹೋದ ವರ್ಷ ಬಂದಾಗ ಇದು ಯಾವುದೂ ಇರಲಿಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಹೌದು, ಸುತ್ಕೊಂಡು ಬರಂಗೆ ಮಾಡವ್ರೆ. ಚೆನ್ನಾಗೈತೆ ಫೆಸಿಲಿಟಿ. ಜನ ಕ್ರೌಡ್ ಆದರೆ ಕುತ್ಕೋಬೋದು, ಫ್ಯಾನು. ಅದಕ್ಕೇನೋ ಫಂಕ್ಷನ್, ಸಣ್ಣ ಮಕ್ಕಳದೇನೋ ಪ್ರೋಗ್ರಾಮ್ ಎಲ್ಲ ಕರ್ಕೊಂಬಂದವ್ರೆ. ಇಲ್ಲಿಯವರೇ ತೆಗಿತಾನೆ ಇಲ್ಲ, ಅದು ಕಾಣಿಸ್ತಾ ಇಲ್ಲ. ಅಲ್ಲೇನೋ ಒಳಗಡೆ ಆಫೀಸಲ್ಲಿ ಇರುತ್ತೆ, ಇಲ್ಲೆಲ್ಲ ಈಚೆ ಎಲ್ಲ ಭರತನಾಟ್ಯ ಇರುತ್ತೆ. ಯಾವುದೋ ಸ್ಕೂಲ್ ಮಕ್ಕಳು, ಟೀಚರ್ಸ್ ಎಲ್ಲ ಬಂದವರು.
ಇನ್ನೂ ಗ್ರಾಂಡ್ ಊಟಕ್ಕೆ ಹಿಂಗೆ ಬಿಟ್ಟಿದ್ದಾರೆ. ಅವ್ರದ್ದು ಬರ್ತಡೇ ಇದೆಯಂತೆ. ಸೊ ಬರ್ತಡೇ ಪ್ರಯುಕ್ತ ಧರ್ಮಸ್ಥಳಕ್ಕೆ ಬಂದಿದ್ರು. ಸೊ ನಾನು ವಿಶ್ ಮಾಡಿದೆ, ನೀವು ವಿಶ್ ಮಾಡಿ. ಇವರು ಸಿಕ್ಕಿದ್ರು, ಖುಷಿ ಆಯಿತು, ಮಾತಾಡ್ಸಿದ್ರು. ಇವ್ರದ್ದು ಇವತ್ತು ಬರ್ಡೇ ಅಂತ, ನೀವು ವಿಶ್ ಮಾಡಿ. ಮಂಜುನಾಥ ಒಳ್ಳೇದು ಮಾಡ್ಲಪ್ಪ, ನಮ್ಮ ಮಮ್ಮಿ ಅವ್ರಿಗೆ ಆಯುಷ ಆರೋಗ್ಯ ಕೊಡ್ಲಿ, ಕಾಪಾಡಲಿ. ನನ್ನ ತಂಗಿ ತುಂಬಾ ಚೆನ್ನಾಗಿರ್ಲಿ ಅಂತ ತುಂಬಾ ಆಶೀರ್ವಾದ ಮಾಡ್ತೀನಿ ಮಂಜುನಾಥನ ಹತ್ರ. ಓಕೆ, ಹ್ಯಾಪಿ ಬರ್ತ್ಡೇ ಹಣ್ಣು. ಥ್ಯಾಂಕ್ ಯು. ಅವರಂತೂ ತುಂಬ ಖುಷಿ ಪಟ್ಟರು. ಸೊ ಅವ್ರಿಗಿಂತ ಹೆಚ್ಚಾಗಿ ನಾನು ಖುಷಿ ಪಟ್ಟೆ. ಸಿಕ್ಕಿ ಗುರ್ತಿಡ್ದು ಮಾತಾಡಿಸ್ತಿರಲ್ಲ. ಸೊ ಬ್ಲೆಸ್ಡ್. ಸುಮಾರು ಜನ ಮಾತಾಡ್ಸಿದ್ರು. ಕೆಲವೊಂದಷ್ಟು ಜನ ಫೋಟೋ ತೆಗೆಸ್ಕೊತಾರೆ, ಕೆಲವೊಂದಷ್ಟು ಜನ ಬೇಡ ಸಿಸ್ಟರ್ ಅಂತಾರೆ, ಬಿಕಾಸ್ ಆಫ್ ಬ್ಯಾಡ್ ಕಮೆಂಟ್ಸಿಂದ. ಬ್ಯಾಡ್ ಕಮೆಂಟ್ಸ್ ಮಾಡೋದ್ರಿಂದ ಏನೂ ಸಿಕ್ಕಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬ್ಯಾಡ್ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅಲ್ಲೆಲ್ಲ ಮುಗಿಸ್ಕೊಂಡು ಅನ್ನಪೂರ್ಣ ಎಲ್ಲ ಏಕೆ ಬಂದ್ವಿ. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ. ಪ್ರಸಾದನ ಮಿಸ್ ಮಾಡೋಕ್ಕಾಗತ್ತಾ? ಸೊ ಖಂಡಿತ ಧರ್ಮಸ್ಥಳಕ್ಕೆ ಬರೋದೇ ಆ ಪಾಯಸ ತಿಳಿಸಾರು ತಿನ್ನೋಕ್ಕೆ. ಸೊ ನನ್ನ ಫೇವ್ರೆಟ್. ನಿಮಗೆ ಏನು ಫೇವ್ರೆಟ್ ಕಮೆಂಟಲ್ಲಿ ಹೇಳಿ. ತುಂಬಾ ಜನ ರಶ್ ಇದ್ದರು. ಸೊ ನೈಟ್ ದರ್ಶನ ಮಾಡಿದ್ದು ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ಜನ ಅವರೇ ಅಂದರೆ ಕ್ರೌಡ್ ಕಾಣಿಸ್ತಾ ಇಲ್ಲ. ಜನ ಅವರೇ ಜನ ಏನೊಂದು ಊರಲ್ಲಿ ಒಂದು ಭಾಗನೂ ಇಲ್ಲ. ಸುಬ್ರಹ್ಮಣ್ಯನಿಂತ ಜಾಸ್ತಿ ಅವರೇ. ಹಾಂ ಮತ್ತೆ ನಾವು ಹೋದಾಗ ಅದು ಓಪನ್ ಅದು ರೋಜ್ ಮಾಡಿರೋ ಅದಕ್ಕೆ ಅಷ್ಟೇ. ಮೂವ್ ಆಗ್ಬಿಟ್ಟಿದ್ರೆ ಕಮ್ಮಿ ಆಗ್ಬಿಡೋದು. ನಾವಲ್ಲಿ ತಗೊಂಡು ಬಾ ಅಷ್ಟು ಬೇಗ ಬರಲಿಲ್ಲ ಅಂದಿದ್ರೆ ಇವಾಗ ಇಷ್ಟು ಬೇಗ ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ ಇಲ್ಲಿ. ಅಲ್ಲೇ ನಿಂತ್ಕೋಬೇಕಾಯ್ತು. 2 ಅವರ್ ಬೇಕಿತ್ತು. ಕತ್ಲಾಗೋದು ಆಮೇಲೆ ಬರೋಕ್ಕೆ ಆಗ್ತಿಲ್ಲ. ಮಳೆ 2 ಅವರ್ ಬೇಕಾಗಿತ್ತು ಕಣೋ. ಅಲ್ಲಿ ದರ್ಶನ ಬೇಗ ಬರೋಕ್ಕಾಗಲ್ಲ, ಲೈಟ್ ಕಾಣಲ್ಲ. ಬೆಳಗ್ಗೆ ದರ್ಶನ ಮಾಡಬೇಕಾಗಿತ್ತು. ಎಳೆದು ಬಿಸಾಕ್ತಿದ್ರಲ್ಲ ಹೋಸಲಿ, ಹಂಗೆ ಬಿಸಾಕ್ಲಿಲ್ಲ. ಒಳಗಡೆ ವಿಡಿಯೋ ಮಾಡಂಗಿದ್ದಿದ್ರೆ ಮಾಡಂಗಿಲ್ಲ. ಹೌದು. ಸೊ ಊಟ ಎಲ್ಲ ಮಾಡಿಕೊಂಡು ಪ್ರಸಾದ ತೊಗೊಂಡು ಮನೆಗೆ ತೆಂಗಿನಕಾಯಿ ಕಟ್ಟಬೇಕಲ್ವಾ. ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡ್ತಿರ್ತೀವಿ. ಅದು ತೆಂಗಿನಕಾಯಿ ಕೂಡ ತೊಗೊಂಡು ಸತೀಶ್ ಫೋಟೋ ಮಾಡ್ಕೊತೀನಿ, ವೀಡಿಯೋ ಮಾಡ್ಕೊತೀನಿ ಅಂತಿದ್ದೆ. ಸೊ ಮಾಡ್ಕೊ ಅಂತ ಫೈನಲ್ ಆಗಿ ಬಿಟ್ಟರು. ಹೂವಿನ ರೇಟ್ ಅಂತೂ ಇಲ್ಲಿ ಹೇಳಂಗಿಲ್ಲ. ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾರೆ. ಬಟ್ ನನಗೆ ಎಲ್ಲ ಕೊಳ್ತೋಗಿರೋ ಹೂವು ಕೊಟ್ಬಿಟ್ರು. ಇನ್ನು ಬರೀ ತಲೆಯಲ್ಲಿ ದೇವರ ದರ್ಶನ ಮಾಡಬಾರ್ದು ಅಂತ ಹೆಂಗೋ ಸಿಕ್ಕಿದ್ದು ಹೂವನ್ನ ಮುಡ್ಕೊಂಡೆ. ನಾನು ಮುಡ್ಕೊಂಡಿರೋದಕ್ಕೆ 80 ರೂಪಾಯಿ ಹೂವಿಗೆ ಇಸ್ಕೊಂಡಿದ್ದಾರೆ. ಸೊ ಜಾಸ್ತಿ, ತುಂಬ ಮೈಸೂರಿಗೆ ಹೋಲಿಸ್ಕೊಂಡ್ರೆ ತುಂಬ ಕಾಸ್ಟ್ಲಿ. ಅವರು ತಂದು ಮಾರೋದಲ್ವ, ಸೊ ಅವ್ರೇನು ಬೆಳೆಯಲ್ಲ, ಇಟ್ಸ್ ಓಕೆ ಅಂತ ಅಂದ್ಕೊಂಡು ದೇವರಿಗೆ ಹಣ್ಣು ಕಾಯಿ ಮಾತ್ರ ಮಾಡಿಸಿದಂಥದ್ದು ನಾವು. ಸಂಕಲ್ಪ ಆ ಥರದ್ದೇನು ಮಾಡಿಸಿಲ್ಲ. ಕೆಲವೊಂದಷ್ಟು ಜನ ಮಾಡಿಸ್ತಾಯಿದ್ರು. ಏನಂದರೆ ಇನ್ನು ನಾಳೆ ಬೆಳಗ್ಗೆ ಮಂಗಳವಾರ ಅಮಾವಾಸ್ಯೆ ಇರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ, ಅನೌನ್ಸ್ಗೆ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನಾವು ನೈಟ್ ದರ್ಶನ ಮಾಡ್ಕೊಂಡ್ವಿ. ತುಂಬ ಮಳೆ ಕೂಡ, ಜೋರು ಹನಿ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ನಮಗೆ ಟಯರ್ಡ್ ಆಗಿತ್ತು. ವಿಕಿ ಸ್ಕೂಲ್ಗೆ ಹಾಕೊಂಡ್ರೆ ಮ್ಯಾಮ್ ಬೈತಾರೆ ಅಷ್ಟೇ. ಬೇಡ ಬಿಡೋ ಅವೆಲ್ಲ. ಎಷ್ಟು ಸರ್ ಅದು? ಏನು ಡಿಸ್ಕೌಂಟ್ ಕಡಿಮೆ ಏನಿಲ್ವಾ? ಯಾರು ತಗೊಳ್ಳಿತ್ತವಳ ಕೊಡಿ ಇದೊಂದು, ಬಿಡೋದು. ಇದನ್ನು ಕೊಡಿ. ಅವಳು ಕೊಡ್ಸಿದ್ಯಮ್ಮ, ಕೊಡ್ಸಂಗಿಲ್ಲ ಅಮ್ಮ. 6 ಸಾವಿರ ಆಯ್ತು ಅವಳ ಹತ್ರ. ಯಾವುದು ಬ್ಲ್ಯಾಕ್ದು? ಅದು ಬೇಡ ಬಿಡು. ವಿತೌಟ್ ಡಾಲರ್ ಈ ಥರ ಸರ ಇಲ್ವಾ? ಇದೆಷ್ಟು? ಕೊಡಿ ಈ ಥರದ್ದು ಬಂದು. ಅದು ಬೇಡ, ಅದು ಬಿಚ್ಚೋಗುತ್ತೆ ಬಿಡು. ಅದೆಲ್ಲ ಕಟ್ಕೊಂಡು ಹೋಗಂಗಿಲ್ಲ, ಮ್ಯಾಮ್ ಬೈತಾರೆ ಮ್ಯಾಮು. ತಗೋ ಇಡಿ. ಎಲ್ಲಿ? ಎದುಗೊಂದು ಮತ್ತು ಮೋದಿಗೊಂದು ತಗೋ. ಏನು ತಗೋತೀಯ? ಆಟ ಸಾಮಾನು ಬೇಡ, ಕೈಗೆ ಹಾಕೊಳ್ಳೋದು ತಗೋ. ಕೈಗೆ ಕತ್ತಿಗೆ ಇಲ್ಲ, ಕೈಗೆ ನಾನು ತಗೋತೀನಿ ಬಿಡು. ತಗೋ ಬೇಗ. ಅಷ್ಟು ದೊಡ್ಡದು ಹಾಕೋತಾನ ಅವನು. ಚಿಕ್ಕದು ಸಣ್ಣ ಮಕ್ಳದ್ದು ಯಾವುದು ಇಲ್ವಾ ಸರ್? ಸಣ್ಣ ಮಕ್ಳಿಗೆ ಹಾಕಂತ. ಹಾಂ ಅಲ್ಲ, ಅದು ಆ ಥರದ್ದು ಕೊಡಿ. ವೈಟದು ಇದೆಯಲ್ಲ, ಅದು 2 ಸರ.
ಚಿಕ್ಕ ಚಿಕ್ಕದು ಅಲ್ಲ ಅದ್ರ ಪಕ್ಕ ಸಣ್ಣದ ಅಲ್ಲ ಸರ್ ಈ ಕಡೆ ಸೈಡ್ ಹಾಂ ಆ ಥರದ್ದು 2 ಹಾಂ ಅವ್ರು ಹಾಕೋತಾರ ಅಂತ ಎಷ್ಟಿದು ಹಾಂ ಇದೆರಡು ಕೊಡಿ ಪಾರ್ಸೆಲ್ ಮಾಡಿಕೊಡಿ ಅದೆರಡು ನಡಿ ಹಾಕೋದು ಏನಿಲ್ಲ ಅದು ಇವಾಗ ಅದು ಇದ್ರ ತಗೊಂಡಿದ್ಯಾ ತಾನೇ ಹಾಕೋ ಸುಮ್ಮನೆ ಪ್ರಸಾದ ದಾಸೋಹ ಆಯಿತು ದರ್ಶನ ಆಯಿತು ಮಳೆ ಜೋರು ಮಳೆ 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 ಮಂಜುನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಶ್ರೀ ಜೈ ಮಂಜುನಾಥ ಧರ್ಮೋ ರಕ್ಷತೆ ರಕ್ಷಿತಃ ಧರ್ಮೋ ರಕ್ಷತೆ ರಕ್ಷಿತಃ ಅನ್ನದಾನ ಮಹಾದಾನ ಪರಬ್ರಹ್ಮ ಅನ್ನದಾನ ಮಾಡಿದವರು ಯಾವತ್ತೂ ಹಾಳಾಗಲ್ಲ ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ನನಗೆ ಇವತ್ತು ನನಗೆ ನನ್ನ ಫ್ಯಾಮಿಲಿಗೆ ಸತೀಶ್ಗೆ ಎಸ್ಪೆಷಲಿ ತುಂಬ ಮೋಸ ಆಗಿರ್ಬೋದು. ಮೇಲಿರೋ ಭಗವಂತ ಎಲ್ಲನೂ ನೋಡ್ತಾ ಇದ್ದಾನೆ. ನಾವಂತೂ ಅದನ್ನು ಕೊಡು ಇದನ್ನು ಕೊಡು ಯಾವತ್ತೂ ಕೇಳಿಲ್ಲ. ಸತೀಶ್ ಅಂತೂ ಕೊಡುಗೈ ದಾನಿ ಅಂದರೆ ಸುಳ್ಳಾಗಲಿಕ್ಕಿಲ್ಲ. ಬಟ್ ನಮಗೆ ಮೋಸ ಮಾಡಿದವರು, ನಮಗೆ ದ್ರೋಹ ಮಾಡಿದವರು, ನಮ್ಮ ಬೆನ್ನಿಗೆ ಚೂರಿ ಹಾಕ್ತವರು ಎಷ್ಟು ದಿನ ಚೆನ್ನಾಗಿರ್ತಾರೆ ನಾನು ನೋಡೇ ಬಿಡ್ತೀನಿ. ಆ ಭಗವಂತನಲ್ಲಿ ಸತ್ಯ ಇದ್ದರೆ ಸತ್ಯ ಮೇವ ಜಯತೆ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓ ಕಾಲಾಯ ತಸ್ಮಯ ನಮಃ. ಯಪ್ಪ ಗಾಯ್ಸ್ ರೂಮಿಗೆ ಬಂದ್ವಿ. ದರ್ಶನ ಫುಲ್ ಊಟ ಆಚಿ. ನೀರು ಬರೋಕ್ಕಿಂತ ಮುಂಚೆ ಲಿಫ್ಟಲ್ಲಿ ನಾನೇ ಬಂದ್ಬಿಟ್ಟಿದ್ದೀನಿ. ಅಲ್ಲೇ ಇದೆ ನೋಡಿ, ಚೆನ್ನಾಗೈತೆ ಕುಡಿಯೋ ನೀರು. ಕಾರಲ್ಲಿ ಐತೆ ನೀರಿನ ಬಾಟ್ಲು. ಇದು ನನ್ನ ಮಗಳು ಕದ್ದು ಮುಚ್ಚಿ ಮಾಡಿರೋ ವಿಡಿಯೋ. ನನಗೆ ಸ್ಯಾರಿ ಬ್ಲೌಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಲೂಸ್ ಒಂದು ನೈಟಿ ಹಾಕೊಂಡ್ಬಿಡೋಣ ಅನ್ನಿಸ್ತಿತ್ತು. ಬಟ್ ನನ್ನ ಹತ್ರ ನೈಟಿ ತೊಗೊಂಡು ಹೋಗಿರಲಿಲ್ಲ. ಸತೀಶ್ದು ಶರ್ಟೇ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಯಾರೋ ಅಪಾರ್ಥ ಮಾಡ್ಕೊಂಬಿಡಿ. ಕಂಫರ್ಟ್ ಫೀಲ್ ಕೊಡ್ತಾಯಿತ್ತು. ಸೊ ಜಸ್ಟ್ ಅದಕ್ಕೋಸ್ಕರ 3 ಗಂಟೆಗೆ ಎಚ್ಚರಿಕೆ ಆಗ್ಬಿಡ್ತು. ಎಲ್ಲ ಮಲ್ಕೊಂಡವ್ರೆ. ನಾನು ಬ್ರಷ್ ಮಾಡಿ ವಾಕ್ ಮಾಡ್ತಾಯಿದ್ದೀನಿ. ಸ್ನಾನ ಮಾಡಬೇಕು. ಬಿಸಿನೀರು 5 ಗಂಟೆಗೆ ಬರೋದು ಅಂತ ಏನು ಮಾಡೋದು ಅಲ್ಲಿ ತನಕ. ಅವರೆಲ್ಲ ನಿಮ್ಮ ಬಾಸ್ ಎಲ್ಲೋದ್ರು? ಗುಡ್ ಮಾರ್ನಿಂಗ್, ಗೆಟ್ ರೆಡಿ. ಫುಲ್ ರೆಡಿ. ಮೈಸೂರು ಸೌತ್ ಕಡೆ ಗಣಪತಿ ಆಯಿತು. ಇಷ್ಟ ತನಕ ಎಲ್ಲೋಗಿದ್ರಿ? ಇಲ್ಲ ಅನ್ಸುತ್ತೆ ಇಷ್ಟು ಬೇಗ. ಮತ್ತೆ ಕೊಟ್ಟಿಲ್ಲ. ಗಾಡಿ ನಿಲ್ಸೋಕ್ಕಾಗಲ್ಲ. ಇಲ್ಲಿ ಬಂದರೆ ಹೋಗ್ತಾ ಇರ್ಬೇಕು. ಅವರೇನಾ? ಬೆಳಗ್ಗೆನೆ ಗ್ರೀನ್ ಟೀ ಕುಡ್ಕೊಂಡು ಹೋಗೋಣ ಅಂತ. ಸೊ ನಾನು ಇನ್ನೊಂದ್ಸಲಿ ದರ್ಶನ ಮಾಡೋಣ ರೀ ಅಂದೆ. ಲೇಟ್ ಆಗಿಬಿಡುತ್ತೆ, ನನಗೆ ಕೆಲಸ ಇದೆ. ಇವತ್ತು ಸಂಜೆ ಪ್ರಸಾದ ಕೊಡಬೇಕು. ಇಲ್ಲೇ ಲೇಟ್ ಆದರೆ ಸೌತ್ ಕಡೆ ಗಣಪತಿಗೆ ಹೋಗೋಕ್ಕಾಗಲ್ಲ. ತುಂಬ ಕ್ಯೂ ನಿಂತಿದ್ದಾರೆ, ನಾನು ನೋಡ್ಕೊಂಬಂದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದ್ವಿ. ಫುಲ್ ಹಾಕ್ಬಿಡು, ಓಪನ್ ಮಾಡಿಬಿಡು. ತಿಂತಾರೆ ರೀ ಅಲ್ಲಿ ನೋಡಲ್ಲಿ. ಇನ್ನೇನು ತಿಂತವೆ ಅಲ್ಲಿ? ತಿಂತಾ ಇಲ್ವಾ? ಪುಡಿ ಮಾಡಬೇಡ, ಹಂಗೆ ಹಾಕು. ಲೇಟ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಇವತ್ತು ದರ್ಶನ ಮಾಡಲಿಲ್ಲ. ಅದಕ್ಕೆ ರಾತ್ರಿಯೇ ಮಾಡಿದಂಥದ್ದು. ಕೆಲಸ ಮುಖ್ಯ ಅಲ್ವಾ ಗೈಸ್? ಸೊ ಕಾಯಕನೇ ಕೈಲಾಸ. ಬೆನ್ನಿಗೆ ಚೂರಿ ಹಾಕಿರೋರು ಜಾಸ್ತಿ ಆಗಿರುವಾಗ ಎಷ್ಟು ಫುಲ್ಲು ಇಮ ಇದ್ರು ಕಮ್ಮಿನೇ. ಓಂ ನಮಃ ಶಿವಾಯ. ಜೈ ಶ್ರೀ ಮಂಜುನಾಥ. ಹೂಗೆ ಫುಲ್ ನೀರೈತಲ್ವೇನೋ? ಹೂಗೆ ಅದು ಗೋಶಾಲೆ ದೇವಸ್ಥಾನಕ್ಕೆ ಸೇರಿತ್ತು. ಕಾಮಧೇನು ಗೋಶಾಲೆ. ಸೌತ್ ಕಡೆ ಮಹಾಗಣಪತಿ ದರ್ಶನ.
ಬೆಳಗ್ಗೆ ಯಾರು ಬರ್ತಾರೆ? ನಾವು ಬಂದಿದ್ದೀವಿ. ಅಮಾವಾಸ್ಯೆ ಮಂಗಳವಾರ, ಗಣೇಶನ ವಾರ ತೆಗ್ದಿಲ್ವಾ? ಮುಚ್ಬಿಟ್ಟವ್ರ ಇರ್ತಾರೆ ದೇವಸ್ಥಾನದವರು. ನಾವು ಕರೆಕ್ಟಾಗಿ ದೇವಸ್ಥಾನಕ್ಕೆ ಬಂದಾಗ 6:45 7 ಗಂಟೆ. ಪಾಪ ಅವರ ಆವಾಗ ತಾನೇ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡಿತಾಯಿದ್ರು. ಅವ್ರ ಅಭಿಷೇಕಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಸತೀಶ್ ಅಂತೂ ಇಷ್ಟು ಬೇಗ ಕರ್ಕೊಂಬಂದಿದ್ಯಾ ನಮ್ಮ ನಾವು ಹೋಗ್ಬೋದಾಗಿತ್ತು, ಅವ್ರು ಇನ್ನೂ ಪೂಜೆ ಮಾಡ್ತಾ ಇಲ್ಲ ಅಂತ ಕಯ್ಯ ಅಂತ ಇದ್ರು. ಅದಕ್ಕೆ ನಾನು ಏನಿಲ್ಲ, ದರ್ಶನ ಮಾಡ್ಕೊಂಡು ಹೋಗೋಣ, ಮಂಗಳವಾರ ಅಲ್ವಾ, ಗಣಪತಿ ವಾರ ಮಂಗಳವಾರ. ಸೊ ಹಾಗಾಗಿ ಬಂದಂಥದ್ದು. ಸೊ ನಾವು ಬಂದೇನಾದರೂ ತಪ್ಪಾಯ್ತಾ ಗೈಸ್? ಹೇಳಿ ಗೈಸ್. ವಿಲ್ಲ ಉದ್ದಕ್ಕೂ ಎಲ್ಲಿ ಸಿಗುತ್ತೆ ರೀ ಹಸುಗಳು ನೋಡು, ಸಿಗ್ತವೆ ಬಾಯಿಗೆ ಜಮೀನುಗಳಲ್ಲಿ. ಹಸುನಾ? ಗೋಶಾಲೆದದು ಹಸು. ಆ ನವಿಲು ಹೊಟ್ಟೋಯ್ತು, ಇನ್ನು ಸಿಗಲ್ಲ. ನವಿಲು ಎಷ್ಟು ಬೇಕು ನಮ್ಮೂರಲ್ಲಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕಮಿಟ್ಮೆಂಟ್ಗಳು ಹಂಗಿರ್ತವೆ, ಕೆಲಸಗಳು ಪ್ರಸಾದಗಳಿರ್ತವೆ. ಸೊ ನಾವು ಆಗಲ್ಲ ಅಂತ ಬಿಡೋದೇ ಚಾನ್ಸು ಸಾಕು ಅಂತ ಕಾಯ್ಕೊಂಡು ನಿಂತಿರೋರು ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ನಮ್ಮದು ಸಾಲಗಳು, ನಮ್ಮದು ಬ್ಯಾಂಕ್ ಲೋನ್ಗಳು ಎಲ್ಲ ತೀರಿದ್ರೆ ನಾವು ಫ್ರೀ ಆಗ್ತೀವಿ. ಸತೀಶ್ ಏನೇನು ಮಾತಾಡ್ಕೊಂಬಂದ್ವಿ ಕಾರಲ್ಲಿ ನೀವೆಲ್ಲ ಕೇಳಿದ್ದೀರಾ. ಸೊ ತುಂಬ ದೊಡ್ಡ ಕನಸು ಕಟ್ಟಿದ್ದೆ, ಬಟ್ ಈ ನಡುವೆ ಈ ರೀತಿ ಎಲ್ಲ ನಡೀತಾ ಇರೋದ್ರಿಂದ ಆಗತ್ತೋ ಇಲ್ವೋ, ದಯವಿಟ್ಟು ಆಸೆ ಮಾಡೋಕ್ಕೆ ಹೋಗ್ಬೇಡ, ಹಾಸಿಗೆ ಇರೋಷ್ಟು ಕಾಲು ಚಾಚು ಅಂತ ಹೇಳ್ತಾ ಇದ್ದಾರೆ ಸತೀಶು. ಸೊ ನೋಡೋಣ. ನಾನು ಪ್ರತಿ ಸತಿ ಹೇಳ್ತೀನಿ, ಎಲ್ಲನೂ ಓಪನಾಗಿ ಹೇಳೋಕ್ಕಾಗಲ್ಲ. ಅರ್ಥ ಆಗೋರಿಗೆ ಎಲ್ಲನೂ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ತುಂಬಾ ಹೇಳೋಕ್ಕಾಗದಿರೋಷ್ಟು ಮೋಸ ಮಾಡಿದ್ದಾರೆ. ಒಂದೇ ತಟ್ಟಲ್ಲಿ ತಿಂದು ನಮಗೇನೆ ದ್ರೋಹ ಬಗ್ದಿದ್ದಾರೆ. ಅನ್ನದ ಋಣ ಉಪ್ಪಿನ ಋಣ ತೀರ್ಸೋಕ್ಕಾಗಲ್ಲ ಅಂತಾರೆ. ಬಟ್ ಅವ್ರು ಮಾಡಿರೋ ಮೋಸಕ್ಕೆ ಆ ಪರಮಾತ್ಮನೇ ಬೆಲೆ ತೆರಬೇಕು ಅಂತಷ್ಟೇ ಹೇಳೋದು ನಾನು. ರೋಡಲ್ಲಿ ಬರೋವಾಗ ಕ್ರಾಸಿಂಗ್ಗಳಲ್ಲಿ, ತಿರುವುಗಳಲ್ಲಿ, ಎಸ್ಪೆಷಲಿ ಗಾರ್ಡ್ ಸೆಕ್ಷನಲ್ಲಿ ಡ್ರೈವ್ ಮಾಡೋರು ಹುಷಾರಾಗಿ ಡ್ರೈವ್ ಮಾಡಿ. ಭಯಾನಕ ಆಕ್ಸಿಡೆಂಟ್, ಟ್ರಾಫಿಕ್ ಜಾಮ್ ಆಗಿತ್ತು ಟ್ರಕ್ಕರ್ ಗಾಡಿಗಳ ನಡುವೆ ಕಾರು. ಸೊ ನೋಡ್ಬಿಟ್ಟು ನಿಜಕ್ಕೂ ತುಂಬ ಭಯ ಆಯಿತು, ಬೇಜಾರಾಯಿತು. ಒಳಗಡೆ ಮಕ್ಕಳಿದ್ರು ಏನೋ ಇತ್ತೋ ಗೊತ್ತಾಗಲಿಲ್ಲ. ನಮ್ಮನ್ನಂತೂ ನಿಲ್ಲಕ್ಕೆ ಬಿಡಲಿಲ್ಲ, ಮುಂದೆ ಹೋಗಿ ಅಂತ ಟ್ರಾಫಿಕ್ ಪೊಲೀಸ್ ಅವರು ಇವರು ಎಲ್ಲ ಬಂದಿದ್ದರು. ಈ ರೀತಿ ಗಾರ್ಡ್ ಸೆಕ್ಷನಲ್ಲಿ ಈ ರೀತಿ ಆಗೋದ್ರೆ ನಿಜಕ್ಕೂ ಭಯ ಆಗುತ್ತೆ. ದಯವಿಟ್ಟು ಡ್ರೈವ್ ಮಾಡೋರು ಕಾರ್ನ ಗಾರ್ಡ್ ಸೆಕ್ಷನಲ್ಲಿ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ದಯವಿಟ್ಟು ಗಾಡಿ ಓಡಿಸಿ. ಮಕ್ಕಳು ಮರಿ ಹೆಂಡ್ತಿ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ. ಬಿ ಕೇರ್ಫುಲ್. ಅಪ್ಪ ನನಗೆ ಪುರಿನ ದೋಸೆ ಅಪ್ಪ ನಾನು ಬರ್ತೀನಿ. ಆಮೇಲೆ ಏನೇನು ಇಡ್ಲಿ ಪಡ್ಲಿ ಹೊಳೆ ನರಸೀಪುರ ಗೈಸ್ 9:30. ಇಷ್ಟು ಬೇಗ ಹೊಳೆ ನರಸೀಪುರ ಬಂದಿದ್ದೀವಿ. ರೋಡ್ ಚೆನ್ನಾಗಿದೆ, ರಿಂಗ್ ರೋಡ್. ಎಲ್ಲ ಕಡೆ ರಿಂಗ್ ರೋಡ್ ಮಾಡಿದ್ದಾರೆ. ಮ್ಯಾಂಗ್ಳೂರು ಹೈವೇ ಆಗ್ತಾ ಇದೆಯಲ್ವ, ಸೊ ಹೈವೇಲಿ ಬಂದುಬಿಟ್ವಿ. ಸಕ್ಕತ್ತಾಗಿತ್ತು ರೋಡು. ಚಪ್ಪ ತಿಂಡಿ ಬ್ರೇಕ್ಫಾಸ್ಟ್ ಹೊಳೆ ನರಸೀಪುರಕ್ಕೆ ಬಂದಿದ್ದೀವಿ. ಇನ್ನು 1.5 ಅವರ್ ಮೈಸೂರು ಕೆಲಸಗಳಿದ್ದಾವೆ, ಅದಕ್ಕೆ ಬೇಗ ಬಂದಂಥದ್ದು. ಎಲ್ಲೂ ನಿಲ್ಲಿಸಲಿಲ್ಲ. ಕರೆಕ್ಟಾಗಿ 5:45 6 ಗಂಟೆ ಹೊರಟು ಸೌತ್ ಕಡೆ ಗಣಪತಿ ನೋಡಿಕೊಂಡು ಹೊಟ್ಟೆ ಸಿಗ್ತೈತೆ. ಸೈಡ್ಗೆ ಎತ್ತಿಟ್ಬಿಡ್ತೀನಿ ನಾವು, ಬ್ಯಾಗ್ ಎತ್ತಿಬಿಡು ಸೈಡ್ಗೆ. ಕೈ ತಟ್ಟೆ ನೆಲದ ಮೇಲೆ ಇಡಬೇಡ ಅಕ್ಕ, ತೊಡೆ ಮೇಲೆ ಇಟ್ಕೊತೀನಿ ನಾವು. ಬಿಸಿ ಸರಿ, ಹೊಟ್ಟೆ ನೋವು ಬರುತ್ತೆ. ತೊಡೆ ಮೇಲೆ ಇಟ್ಕೊತೀನಿ. ನೀದು ಹ್ಯಾಂಡ್ ವಾಶ್ ಮಾಡಕ್ಕೆ ನೀರು ತಗೋಬಾ. ವಾಟರ್ ಬಾಟ್ಲೆಲ್ಲ ಹ್ಯಾಂಡ್ ವಾಶ್ ಮಾಡಕ್ಕೆ ತಗೋಬಾ. ಅಲ್ಲೇ ಕುತ್ಕೊಂಡು ತಿನ್ಬೇಕು ತಾನೇ. ಟೀ ಬ್ರೇಕ್ ಮೈಸೂರು ಗೈಸ್. ಕರೆಕ್ಟಾಗಿ 11 ಗಂಟೆ ಮೈಸೂರು 10 ನಿಮಿಷ. ಮೈಸೂರು ರಿಂಗ್ ರೋಡಲ್ಲಿದ್ದೀವಿ, ಬೆಳಕೆರೆಯಿಂದ ಮುಂದೆ. ಅಪ್ಪ ಶಿವ, ರೋಡ. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಐತೆ ಅಂದರೆ ಅಲ್ಲಿ ಹೊಟ್ಟಾಯ್ತಾ? ಹೋಗಲ್ಲ. ಟೀ ಇಲ್ಲ? ಟೀ ಆಯ್ತಾ? ಟೀ ಹೇಳು. ವಿಕಾಸ್ ವಿಕ್ಕಿ ಸರ್ 1 ಟೀ ಕೊಟ್ಬಿಡಿ. ವಿಕ್ಕಿ ಸರ್ 1 ಟೀ ಇಸ್ಕಬ, ಒಂದು 3 ಕಾಫಿ ತಗೊಳ. ಟೀ ಯಾವುದು?
ಯಾವ್ದದು ಚೆನ್ನಾಯ್ತಾ? ಈ ಸೀಬೆಹಣ್ಣಲ್ಲಿ ಲಿಚ್ಚಿ ಚೆನ್ನಾಗಿ ನೋಡ್ಬಿಟ್ಟು ಕೊಡ್ತೇನೆ ಕುಡ್ದೆ ಅಲ್ವಾ ಟೇಸ್ಟ್. 15 ರೂಪಾಯಿ ಪ್ಯಾಕೆಟು. ಇಷ್ಟೊಂದು ಕೋಲ್ಡ್ ಐತೆ. ದೇವಸ್ಥಾನಕ್ಕೆ ಹೋಗಕ್ಕೆ ಏನೋ ಕೋಟೆ 2 ವರ್ಷದಿಂದ ಕೇಳ್ತಾ ಇದ್ದೀನಿ ನಿಮ್ಮ ಅಣ್ಣನ. ಚಾಮುಂಡೇಶ್ವರಿ ದೇವಸ್ಥಾನ ಇದು. ಆ? ಮುಂದೆ ಹೋಗು, ಮುಂದೆ ಹೋಗಪ್ಪ, ಸ್ಟ್ರೈಟ್ ಆಗಿ ಹೋಗು. ನೋಡ್ಬಿಟ್ಟಲ್ಲ ಗೋಬಿ ಬೇಕು, ಬೇಬಿ ಕಾರ್ ಮಾಡ್ತಿರ್ಬೇಕು. ಅಮ್ಮ ಇಲ್ಲ ಸ್ವಲ್ಪ ಸರಿ ಆಯ್ತು ಮಾಡ್ತಾ ಇದ್ದೀನಿ. ಬಂತು ದೇವಸ್ಥಾನ. ನಿಧಾನ ಮಾಡಿದ್ದೀನಿ ಮದುವೆ. ನಾನು 2 ವರ್ಷದಿಂದ ಕೇಳ್ತಾ ಇದ್ದೀನಿ ಕೋಟೆ ದೇವಸ್ಥಾನ. ಇಲ್ಲೇ ರೈಟ್ ಲೆಫ್ಟ್. ಈ ಒಂದು ಅಮಾವಾಸ್ಯೆ ಅಲ್ವಾ ನಾ ಇವತ್ತು? ಚಿಕಾರು ದೋಸೆ ಐತಲ್ಲ, ಅದನ್ನೇ ಹೇಳಿದ್ದು ನಾನು. ಬೆಂಗಳೂರಿಂದ ಬಂದು ಇಲ್ಲಿ ಚಪ್ಪಲಿ ಹಾಕೊಳ್ತೀನಿ. ಮದ್ವೆನೂ ಮಾಡ್ತಾರೆ ಇಲ್ಲಿ. ಯಾವ ಟೈಮ್ಗೆ ಏನೇನು ಆಗಬೇಕು, ಎಲ್ಲೆಲ್ಲಿ ಯಾವ್ಯಾವಾಗ ಬರಬೇಕು, ಆ ಟೈಮ್ಗೆ ಅಲ್ಲಿಗೆ ಬರಬೇಕು. ನಾವೆಷ್ಟೇ ತಿಪ್ಪರ್ಲಾಗ ಹೊಡೆದ್ರೂ ಏನಂತಾರೆ, ದೇವ್ರ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಹಳ್ಳಾಡೋಕ್ಕಾಗೋದಿಲ್ಲ. ಇಲ್ಲಿ ಕೂಡ ನನ್ನ ಲವ್ಲಿ ಸಿಸ್ಟರ್ ಒಬ್ಬರು ಸಿಕ್ಕಿ ಗುರ್ತಿಡ್ದು ಅಕ್ಕ ಅಂತ ಮಾತಾಡ್ಸಿದ್ರು. ಅವ್ರ ಮೊಬೈಲಲ್ಲಿ ಫೋಟೋ ಕೂಡ ತೆಕ್ಕೊಂಡ್ರು. ಖುಷಿ ಆಯಿತು. ನಾವು ಕೂಡ ಟೆಂಪಲ್ಗೆ ಬಂದಿದ್ದು ಫೈನಲಿ ನಿಜಕ್ಕೂ ಖುಷಿ ಆಯಿತು. ಒಳಗೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಬಟ್ ನಿಮಗೆ ತೋರಿಸೋಣ ಅಂತ ಒಂದು ಸಣ್ಣ ಪುಟ್ಟ ಫೋಟೋಸ್ ತೆಕ್ಕೊಂಡಿದ್ದೀನಿ. ಚಾಮುಂಡೇಶ್ವರಿ ದೇವಸ್ಥಾನ ಇದು ನಮ್ಮ ಹಿಲ್ವಾಲ್ದ ಹತ್ರ ಇರೋವಂಥದ್ದು. ಮೈಸೂರಲ್ಲಿರೋರಿಗೆ ಗೊತ್ತಿರುತ್ತೆ. ಇದು ರೀಸೆಂಟಾಗಿ ಒಂದು 4-5 ವರ್ಷ ಆಗಿದೆ ಓಪನ್ ಆಗಿ. ಸೊ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ ಇಲ್ಲಿಗೆ ಬರಬೇಕು ಅಂತ. ಫೈನಲಿ ಬಂದೆ. ಅಯ್ಯೋ ನಿಮ್ಗೆ ಮಾಡ್ದಂತೀನಿ ಯಾರು ಮಾಡದ. ಥ್ಯಾಂಕ್ ಯು ಸೊ ಮಚ್. ಮಗನ? ನನ್ನ ಮಗ ನಮ್ಮಮ್ಮ. ಹೌದಾ? ಚೆನ್ನಾಗಿದ್ದೀರಮ್ಮ? ಓಕೆ, ಅಲ್ಪ ತಿಂಡಿ. ನಿಮ್ದಾಯ್ತಾ? ಬಾಯ್. ಸರಿ ಅಕ್ಕ ಆಯ್ತು. ಫೈನಲಿ ಮನೆಗೆ ಬಂದು ರೀಚ್ ಆದಾಗ 12:45 ಆಯಿತು. ಬಂದ ತಕ್ಷಣ ಸತೀಶ್ ಅಂತೂ ಕೈಕಾಲು ಮುಖ ತೊಳೆದು ನ್ಯೂಸ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ 2 ದಿನದಿಂದ ನ್ಯೂಸ್ ನೋಡದೆ ಏನೋ ಕಳ್ಕೊಳ್ಳೋದಾಗಿತ್ತು. ಇದು ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಸ್ಟೇ ಟ್ಯೂನ್. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟೇಕ್ ಕೇರ್. ಬಾಯ್ ಬಾಯ್.